ಗುಡುಚಿ ಆಯುರ್ವೇದದ ಬ್ರಾಂಚಸ್ ಎಲ್ಲೆಲ್ಲಿದೆ? ಅಕ್ರಾಸ್ ಇಂಡಿಯಾ ಮತ್ತೆ ಅಕ್ರಾಸ್ ದಿ ಗ್ಲೋಬ್ಸ್. ಅಲ್ಲೇ ಕೂತ್ಕೊಂಡು ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೊಳ್ತಿದ್ದಾರೆ. ಈ ಡಯಾಬಿಟಿಸ್ ಅಂದ್ರೆ ಏನು ಅಂತ? ಅಲ್ಲಿ ಎಕ್ಸೆಸ್ ಆಫ್ ಫ್ಯಾಟ್ ಸ್ಟೋರ್ ಆಗ್ತಾ ಏನಾಗುತ್ತೆ ಅಂದ್ರೆ ಸೆಲ್ಗಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಹೋಗ್ತಾ ಹೋಗುತ್ತೆ. ಟೈಪ್ 2 ಡಯಾಬಿಟಿಸ್ ಇರೋರು ಟೈಪ್ 2 ಡಯಾಬಿಟಿಸ್ಗೆ ಸೆಟ್ ಆಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ರಿವರ್ಸ್ ಮಾಡ್ಕೊಳ್ಬೇಕಾ ಅಂತನದೇ ಗೊತ್ತಿರಲ್ಲ, ಯಾಕೆ ಮಾಡ್ಕೋಬೇಕು ಗೊತ್ತಿರಲ್ಲ. ಈ ಟೈಪ್ 2 ಡಯಾಬಿಟಿಸ್ ನ ಡೆಫಿನೆಟ್ಲಿ ನಾವು ರಿವರ್ಸ್ ಮಾಡಬಹುದು. ಇಲ್ಲಿವರೆಗೆ ಸುಮಾರು 3 ಲಕ್ಷ ಜನರಿಗೆ ನಾವು ಔಷಧ ಮುಕ್ತ ಜೀವನ ನೀಡಿದ್ದೀವಿ. 45 ಡೇಸ್ ಆದ ರಿಚ್ ಔಟ್ ಮಾಡ್ತಾ ಈ ರೀತಿ ಚೇಂಜಸ್ ಆಗಿದೆ. ಡೇ ಟು ಡೇ ಒಂದು ಟ್ರ್ಯಾಕಿಂಗ್ ಇರುತ್ತೆ ಅವ್ರ ಜೊತೆಗೆ. ಸೊ ಇವಾಗ 120 ಬಿಫೋರ್ ಇದೆ, ಪೋಸ್ಟ್ ಬಂದ್ಬಿಟ್ಟು 140 ಇದೆ. ಟ್ರೀಟ್ಮೆಂಟ್ ಆದ್ಮೇಲೆ ಇವಾಗ 5.5 ಬಂದಿದೆ. ಈಗೆಲ್ಲ 110 ಒಳಗೆ ಇದೆ. ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ತುಂಬಾ ಚೆನ್ನಾಗಿ ಬರ್ತಿದೆ. ಸಿಂಟಮ್ಸ್ ಅಂದಾಗ ಅವರಿಗೆ ಪದೇ ಪದೇ ಮೂತ್ರಕ್ಕೆ ಹೋಗ್ಬೇಕು ಅಂತ ಅನಿಸ್ತಿರುತ್ತೆ. ಮತ್ತೆ ತುಂಬಾ ದಿನದಿಂದ ಏನಾದ್ರೂ ಡಯಾಬಿಟಿಸ್ ಇದ್ರೆ ಅವರಲ್ಲಿ ತುಂಬಾ ತೂಕ ಇಳಿತಾ ಹೋಗುತ್ತೆ. ಇಲ್ಲಿ ಜೀವನ ಶೈಲಿಯಲ್ಲಿ ಯಾವ ರೀತಿ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಬೆಳಿಗ್ಗೆ ಎದ್ದು ಬ್ರಿಸ್ಕ್ ವಾಕ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಜೀವನ ಶೈಲಿ ಚೇಂಜ್ ಆಗಿದೆ ಗುಡುಚಿಗೆ ಬಂದಾದ್ಮೇಲೆ? ಪೂರ್ತಿಯಾಗಿ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಜೀವನ ಶೈಲಿ. ಏನು ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಈಗ ಇಲ್ಲಿಂದ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಲ್ಲ ನಾನು, ಸೊ 20 ಇಯರ್ಸ್ ನಾ ಬ್ಯಾಕ್ ಹೋಗಿದ್ದೀನಿ ಅಂತ ಅನ್ಸುತ್ತೆ. ಆಗ್ಲೇ ನಾನು ಕೆಲಸ ಮಾಡಲಿಕ್ಕೂ ಆಗ್ತಾ ಇಲ್ಲ. ಇವಾಗ ಆ ಟ್ರೀಟ್ಮೆಂಟ್ ಆದ್ಮೇಲೆ ನಾವು ಇವಾಗ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅಂದ್ರೆ ಇನ್ಸುಲಿನ್ ತಗೋತಿರ್ತೀರಾ ಇಲ್ಲ 4-5 ಮೆಡಿಸಿನ್ ಅಲ್ಲಿ ಇರ್ತೀರಾ ಅಂದ್ರೂ ಕೂಡ ನಾವು ಅವರಿಗೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ ರಿವರ್ಸ್ ಮಾಡಬಹುದು. ನಿಜ ಹೇಳ್ತೀನಿ, ಯಾರನ್ನ ಹೋಗ್ಬೇಕಂತಿದ್ರೆ ದಯವಿಟ್ಟು ಬರ್ರಿ, ಬಹಳ ಖುಷಿ ಅನ್ಸುತ್ತೆ. ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುಡುಚಿ ಆಯುರ್ವೇದಕ್ಕೆ. ನಮಸ್ಕಾರ ವೀಕ್ಷಕರೇ, ನಾನು ಸುಷ್ಮಾ. ಇವತ್ತು ನಾನು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿರುವಂತಹ ಗುಡುಚಿ ಆಯುರ್ವೇದಕ್ಕೆ ಬಂದಿದ್ದೀನಿ. ಸಾಕಷ್ಟು ಜನರ ಬಾಯಲ್ಲಿ ನಾವು ಗುಡುಚಿ ಆಯುರ್ವೇದದ ಬಗ್ಗೆ ಕೇಳಿದ್ದೀವಿ. ಸೊ ಗುಡುಚಿ ಆಯುರ್ವೇದದಲ್ಲಿ ಯಾವ್ದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಟೈಪ್ 2 ಡಯಾಬಿಟಿಸ್ಗೆ ಎಸ್ಪೆಷಲಿ ಇಲ್ಲಿ ರಿವರ್ಸಲ್ ಪ್ರೋಗ್ರಾಮ್ಸ್ ಇದೆ. ತುಂಬಾ ಜನ ಡಯಾಬಿಟಿಸ್ ಅಂದ ತಕ್ಷಣ ಭಯ ಪಡ್ತಾರೆ. ಹೋಲ್ ಲೈಫ್ ನಾನು ಮಾತ್ರೆ ತಗೊಳ್ಬೇಕು, ಮೆಡಿಕೇಶನ್ ತಗೊಳ್ಬೇಕು ಅಂತ ಭಯ ಪಟ್ಬಿಡ್ತಾರೆ. ಸೊ ಅವಂತವ್ರು ಇಲ್ಲಿಗೆ ಬಂದ್ರೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ನ ತಗೊಂಡ್ರೆ ಅವರು ಮಾತ್ರೆ ಮುಕ್ತ ಜೀವನವನ್ನ ನಡೆಸಬಹುದಂತೆ. ಸೊ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಯೂಶಲಿ ನಾವು ಡಾಕ್ಟರ್ಸ್ ಹತ್ರ ಮಾತಾಡ್ತೀವಿ, ಬಟ್ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಾವು ಫೌಂಡರ್ ಹತ್ರ ಮಾತಾಡೋಣ, ಡಾಕ್ಟರ್ ಹತ್ರ ಮಾತಾಡೋಣ, ಹಾಗೆ ಸ್ಪೆಷಲ್ ಆಗಿ ನಾವು ಪೇಷಂಟ್ಸ್ ಹತ್ರ ಕೂಡ ಮಾತಾಡಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ತಿಳ್ಕೊಳ್ಳೋಣ. ಗುಡುಚಿ ಆಯುರ್ವೇದಕ್ಕೆ ಬಂದ ಮೇಲೆ ಅವ್ರಿಗೆ ಜೀವನ ಶೈಲಿ ಆಗಿರ್ಬೋದು, ಅವರ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಚೇಂಜ್ ಆಯಿತು, ಅದರಿಂದ ಅವ್ರ ಬಾಡಿ ಯಾವ ರೀತಿ ಸ್ಪಂದಿಸ್ತಾ ಇದೆ, ಯಾವ ರೀತಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ, ಶುಗರ್ ರೇಟ್ಸ್ ಮುಂಚೆ ಎಷ್ಟಿರ್ತಿತ್ತು ಇವಾಗ ಎಷ್ಟಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಬನ್ನಿ. ಇನ್ನು ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಗುಡುಚಿ ಆಯುರ್ವೇದದ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋಣ, ಎಸ್ಪೆಷಲಿ ಗುಡುಚಿ ಆಯುರ್ವೇದದ ಬಗ್ಗೆ, ಹಾಗೂ ಡಯಾಬಿಟಿಸ್ ಅಲ್ಲಿ ಅವರು ಯಾವ ರೀತಿಯಾದಂತಹ ಪೇಷಂಟ್ಸ್ ನ ನೋಡಿದ್ದಾರೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಓಕೆ ಸರ್, ಮೊದಲನೇದಾಗಿ ಗುಡುಚಿ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಅಂತ? ಆಲ್ಮೋಸ್ಟ್ 11 ವರ್ಷ ಆಯ್ತು. 2024ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ಇಸ್ 11th ಇಯರ್ ಅಲ್ಲಿ. 11 ವರ್ಷದಿಂದ ನಾವು ಒಂದೇ ಒಂದು ಧ್ಯೇಯದಿಂದ ಗುಡುಚಿ ಮುಂದೆ ಹೋಗ್ತಾ ಇದೆ. ಏನಂದ್ರೆ ಆರೋಗ್ಯದ ಸಮಸ್ಯೆ ಯಾವುದೇ ಇರಲಿ ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಸುಮಾರು 3 ಲಕ್ಷ ಜನರಿಗೆ ನಾವು ಔಷಧ ಮುಕ್ತ ಜೀವನ ನೀಡಿದ್ದೀವಿ. ಎಲ್ಲರೂ ಯಾವುದೇ ಔಷಧಿಗಳಲ್ಲಿ ಒಂದು ಹೆಲ್ದಿಯಾದ ಜೀವನ ನಡೆಸಿದ್ದಾರೆ. ಸೊ ಅದೇ ಸಂಕಲ್ಪದಿಂದ ಇವಾಗ ಲಾಸ್ಟ್ 2 years ಇಂದ ನಾವು ಡಯಾಬಿಟಿಸ್ ರಿವರ್ಸಲ್ ಒಂದು ಲಾರ್ಜ್ ಮಿಷನ್ ಮಾಡ್ಕೊಂಡ್ಬಿಟ್ರೆ ಗುಡುಚಿನ ಮುಂದುವರಿಸಿದ್ದೀವಿ. ಓಕೆ, ಗುಡುಚಿ ಆಯುರ್ವೇದದ ಬ್ರಾಂಚಸ್ ಎಲ್ಲೆಲ್ಲಿದೆ? ಇವಾಗ ಆಲ್ಮೋಸ್ಟ್ ಅಕ್ರಾಸ್ ಇಂಡಿಯಾ ಇವಾಗ 6 ಬ್ರಾಂಚಸ್ ಇದೆ. ಸೊ ಉಡುಪಿಲಿದೆ, ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಉಡುಪಿಲಿದೆ, ಅದು ಬಿಟ್ಟು ಹೈದರಾಬಾದ್ ಅಲ್ಲಿ ಇದೆ, ಕಲ್ಕತ್ತಾದಲ್ಲಿದೆ, ಚೆನ್ನೈದಲ್ಲಿದೆ, ಮತ್ತೆ ಡೆಡಿಕೇಟೆಡ್ ಆಗಿ ಒಂದು ಆನ್ಲೈನ್ ಬ್ರಾಂಚ್ ಕೂಡ ಇದೆ. ಅಕ್ರಾಸ್ ಇಂಡಿಯಾ ಮತ್ತೆ ಅಕ್ರಾಸ್ ದಿ ಗ್ಲೋಬ್ ಸುಮಾರು ಜನ ಈ ಮಿಡ್ ಈಸ್ಟ್ ಇಂದ, ಯುರೋಪಿಯನ್ ಕಂಟ್ರೀಸ್ ಇಂದ ಅವರೆಲ್ಲ ಕನ್ಸಲ್ಟೇಷನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಅಲ್ಲೇ ಕೂತ್ಕೊಂಡು ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೊಳ್ತಿದ್ದಾರೆ. ಮತ್ತೆ ಅಕ್ರಾಸ್ ಇಂಡಿಯಾ ನೀವು ಎಲ್ಲೇ ಇರಿ, ನಿಮ್ಗೆ ಕನ್ಸಲ್ಟೇಷನ್ ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ಸ್ ಅನ್ನು ತರಿಸ್ಕೋಬಹುದು. ಮತ್ತೆ ನಿಮ್ಮ ಕಂಪ್ಲೀಟ್ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅನ್ನ ಮ್ಯಾನೇಜ್ ಮಾಡಬಹುದು ಮನೇಲೆ ಕೂತ್ಕೊಂಡು. ಓಕೆ, ನೀವೀಗ ತಾನೇ ಹೇಳಿದ್ರಿ ಅಕ್ರಾಸ್ ದ ವರ್ಲ್ಡ್ ನಿಮಗೆ ಏನೋ ಆನ್ಲೈನ್ ಕನ್ಸಲ್ಟೇಷನ್ ಬರ್ತಾರೆ ಪೇಷಂಟ್ಸ್ ಅಂತ, ಅವ್ರಿಗೆ ನೀವು ಮೆಡಿಸಿನ್ಸ್ ನ ತಲುಪಿಸೋದಾದ್ರೆ ಯಾವ ರೀತಿ ತಲುಪಿಸ್ತೀರಾ ನಿಮ್ಮ ಮೆಡಿಸಿನ್ಸ್ ನ? ಜನರಲ್ ಏನಾಗುತ್ತೆ ಅಂದ್ರೆ, ಈಗ ಇಂಡಿಯಾದಲ್ಲಿದ್ದಾಗ ಕೆಲವೊಂದ್ಸರಿ ಏನೋ 15 days ಒಂದ್ಸರಿ ಇಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. 15 days ಆನ್ಲೈನ್ ಅಲ್ಲಿ ಕನ್ಸಲ್ಟ್ ಮಾಡ್ತಾರೆ, 15 days ಒಂದ್ಸರಿ ಇಲ್ಲಿ ಬರ್ತಾರೆ. ಈ
ಉದಾಹರಣೆ ಹೇಳ್ಬೇಕಂದ್ರೆ ಈಗ ಮಿಡ್ಲ್ ಈಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ 2 months ಮೆಡಿಸಿನ್ ಒಟ್ಟಿಗೆ ಕಳ್ಸಿಕೊಡ್ತೀವಿ. ಬಿಕಾಸ್ ಲಾಜಿಸ್ಟಿಕ್ಸ್ ಎಕ್ಸ್ಪೆನ್ಸ್ ಜಾಸ್ತಿ ಇರೋದ್ರಿಂದ ಒಂದು 2 months ಅವರು ಹೇಗೆ ಸದ್ಯಕ್ಕಿನ ಸ್ಥಿತಿ ನೋಡ್ಕೊಂಡ್ಬಿಟ್ಟು ಒಂದು 2 months ಮೆಡಿಸಿನ್ ಕಳಿಸಿರ್ತೀವಿ. ದೆನ್ 15 days ಮುಂಚೆನೆ ಅವ್ರು ನಮಗೆ ಮತ್ತೆ ರಿಚ್ ಔಟ್ ಮಾಡ್ತಾರೆ. 45 days ಆದ ತಕ್ಷಣ ರಿಚ್ ಔಟ್ ಮಾಡ್ತಾರೆ. ಈ ರೀತಿ ಚೇಂಜಸ್ ಆಗಿದೆ. ಡೇ ಟು ಡೇ ಒಂದು ಟ್ರ್ಯಾಕಿಂಗ್ ಇರುತ್ತೆ ಅವ್ರ ಜೊತೆಗೆ. ಸೊ ಅವರಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಿದ್ದೆಲ್ಲ ಗೊತ್ತಾಗುತ್ತೆ. ಸೊ 45 days ಮುಗಿದ ತಕ್ಷಣ ಏನ್ ಮಾಡ್ತಾರೆ, ನಮಗೆ ಓಕೆ ನೆಕ್ಸ್ಟ್ ಮೆಡಿಸಿನ್ ಕಳಿಸಿ ಅಂತ ಹೇಳ್ತಾರೆ. ಆ ಚೇಂಜಸ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ 45 days 60 days ಮೆಡಿಸಿನ್ ಕಳಿಸ್ತಾ ಹೋಗ್ತೀವಿ. ಓಕೆ ಸರ್, ನಿಮ್ಮ ಪ್ರಕಾರ ಒಂದು ಆಹಾರ ಪದ್ಧತಿ ಆಗಲಿ ಜೀವನ ಶೈಲಿ ಆಗಲಿ ಯಾವ ರೀತಿ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಸೊ ಮುಂಚೆ ಏನು ಸುಮಾರು ವಿಷಯಗಳು ನ್ಯಾಚುರಲ್ ಆಗಿ ಇರ್ತಿದ್ವಿ. ಇವಾಗ ಎಲ್ಲವೂ ಫುಡ್ ಒಂದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಬೇಸಿಕಲಿ ಮುಂಚೆ ಹೇಗಿದ್ದು ಹಾಗಿರ್ಬೇಕು, ಸಿಂಪ್ಲೆಸ್ಟ್ ಥಿಂಗ್. ಪ್ಯಾಕ್ಡ್ ಫುಡ್ ಜಾಸ್ತಿ ಆದಾಗಿಂದ ಏನಾಗ್ತದೆ ಅಂದ್ರೆ ಎಲ್ಲದರಲ್ಲೂ ಪ್ರಿಸರ್ವೇಟಿವ್. ನನ್ನ ಸಿಂಪಲ್ ಭಾಷೆ ಹೇಳ್ಬೇಕಂದ್ರೆ ಎನಿ ಪ್ರಿಸರ್ವ್ ಫುಡ್ ಇಸ್ ಅ ಕೊಳೆತ ಫುಡ್. ಈಗ ನೀವು ದೊಡ್ಡ ದೊಡ್ಡ ಬರ್ಗರ್ ಅಂಗಡಿಗಳಿಗೆ ಹೋಗ್ತೀರಾ, ನೀವು ಈ ಆಲೂ ಪಾಟಿ ಇರ್ತದೆ, ಆ ಆಲೂ ಪಾಟಿಗಳೆಲ್ಲ ಶೆಲ್ಫ್ ಲೈಫ್ 6 ತಿಂಗಳು ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು 6 ತಿಂಗಳ ಹಿಂದ್ಗಡೆ ಮಾಡಿರೋ ಆಲೂ ಪಲ್ಯ ತಿನ್ನಲ್ಲ ಅಂದ್ಬಿಟ್ರೆ ಆಲೂ ಪಾಟಿ ಯಾಕೆ ತಿಂತಿದ್ವಿ ಬರ್ಗರ್ ಅಲ್ಲಿ, ರೈಟ್? ಸೊ ಈ ರೀತಿ ಎಲ್ಲೆಲ್ಲಿ ಫುಡ್ ಪ್ರಿಸರ್ವ್ ಆಗಿರ್ತದಲ್ಲ ಅದು ಕೊಳೆತಿರೋ ಆಹಾರ. ಸೊ ಅಂತ ಫುಡ್ ಅವಾಯ್ಡ್ ಮಾಡಿ. ಮತ್ತೆ ಈ ಪ್ಯಾಕ್ ಫುಡ್ಗಳಲ್ಲಿ ಸುಮಾರು ಫುಡ್ಗಳಲ್ಲಿ ಆಲ್ಮೋಸ್ಟ್ ಒಂದು ಶುಗರ್ ಕಂಟೆಂಟ್ ಇದ್ದೇ ಇರ್ತದೆ. ನಮ್ಗೆ ಅನ್ಸಲ್ಲ, ಸ್ವೀಟ್ ಅನ್ಸಲ್ಲ, ಬಟ್ ಅದ್ರಲ್ಲಿ ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಅಂತದ್ದೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿ ಅದೆಲ್ಲ ಅವಾಯ್ಡ್ ಮಾಡಿ. ಪ್ಲಸ್ ಒಂದು ಫಿಸಿಕಲ್ ಆಕ್ಟಿವಿಟಿ ಏನಾದ್ರು ಇಟ್ಕೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದು ಬ್ರಿಸ್ಕ್ ವಾಕ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಇವೆರಡು ಮಾಡಿದ್ರೆ ಸಾಕು, ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್. ಬರೀ ಡಯಾಬಿಟಿಸ್ ಅಂತೆಲ್ಲ ತುಂಬಾ ಜನರಿಗೆ ಸುಮಾರು ಲೈಫ್ ಸ್ಟೈಲ್ ಡಿಸಾರ್ಡರ್ ಬರ್ತಿರ್ತವೆ. ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ಲಿ, ಅದಕ್ಕೆ ಸರಿಯಾದ ಆಹಾರನೇ ಮುಖ್ಯ ಕಾರಣ ಆಗ್ತದೆ. ಸೊ ಸರಿಯಾದ ಆಹಾರ ಪದ್ಧತಿ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೇನ್ ತಿನ್ಬೇಕು ಅನ್ಸುತ್ತಲ್ಲ, ನಿಮ್ಗೇನೇ ತಿನ್ನೋ ಆಸೆ ಇದ್ರೆ ಮನೇಲಿ ಟೈಮ್ ತಗೊಂಡು ಮನೇಲಿ ಮಾಡ್ಕೊಡಿ. ಗಂಡ ಹೆಂಡತಿ ಮಕ್ಕಳು 3 ಜನ ಸೇರ್ಬಿಟ್ಟು, ಇವಾಗ ಆಡ್ ಬರುತ್ತೆ 3 ಜನ ಸೇರ್ಬಿಟ್ಟು ಮನೇಲಿ ನೂಡಲ್ ಮಾಡಿದ್ವಿ ಅಂತ ಬಿಟ್ಟು, ದಯವಿಟ್ಟು 3 ಜನ ಸೇರ್ಬಿಟ್ಟು ಮನೇಲಿ ನಿಮ್ಗೆ ಏನ್ ಇಷ್ಟ ಆಗುತ್ತಲ್ಲ ಅದನ್ನ ಮಾಡ್ಕೊಳ್ತೀನಿ, ಆರೋಗ್ಯಕ್ಕೆ ಒಳ್ಳೇದ್ ಮಾಡ್ಕೊಳ್ತೀನಿ. ಸರ್, ನೀವ್ ಇವಾಗ ತಾನೇ ಹೇಳಿದ್ರಿ ಆಹಾರ ಪದ್ಧತಿ ಹೇಗಿರ್ಬೇಕು, ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ. ತುಂಬಾ ಜನ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಇರೋರು ಟೈಪ್ 2 ಡಯಾಬಿಟಿಸ್ಗೆ ಸೆಟ್ ಆಗ್ಬಿಟ್ಟಿರ್ತಾರೆ. ಟೈಪ್ 2 ಡಯಾಬಿಟಿಸ್ ಇದೆ, ಟ್ಯಾಬ್ಲೆಟ್ ತಗೊಂತ ಇದೀವಿ, ಬಿಡಪ್ಪ ಹಿಂಗೆ ಇರೋಣ ಲೈಫ್ ಲಾಂಗ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ರಿಯಲೈಸ್ ಯಾವಾಗ ರಿವರ್ಸ್ ಮಾಡ್ಕೊಳ್ಬಹುದು, ಈ ಒಂದು ಟೈಪ್ 2 ಡಯಾಬಿಟಿಸ್ ನಾನು ರಿವರ್ಸ್ ಮಾಡ್ಕೊಳ್ಬಹುದು, ನಾನು ಟ್ಯಾಬ್ಲೆಟ್ ಲೆಸ್ ಲೈಫ್ ನಾನು ಲೀಡ್ ಮಾಡ್ಬೋದು ಅಂತ ತುಂಬಾ ಜನ ಗೊತ್ತೂ ಇರಲ್ಲ, ಹಿಂಗ್ ಮಾಡ್ಕೋಬಹುದು ಅಂತ ಗೊತ್ತಿದ್ರು ಕೂಡ ತುಂಬಾ ಜನ ಮುಂದೆ ಬರಲ್ಲ, ಬಿಡಪ್ಪ ಹಿಂಗೆ ಸೆಟ್ಲ್ ಆಗ್ಬೇಡ ಅಂತ ಇರ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ರಿವರ್ಸ್ ಮಾಡ್ಕೊಳ್ಬೇಕಾ ಅಂತನದೇ ಗೊತ್ತಿರಲ್ಲ, ಯಾಕೆ ಮಾಡ್ಕೋಬೇಕು ಗೊತ್ತಿರಲ್ಲ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಮನೇಲಿ ಒಂದು ವಾಟರ್ ಟ್ಯಾಪ್ ಹಾಕಿರ್ತೀರಾ, ಆ ವಾಟರ್ ಟ್ಯಾಪ್ ಇಂದ ನೀರ್ ಹರಿತಾ ಇರುತ್ತೆ ದಿನಾಲು. ನೀರ್ ಹರಿತಾ ಇದ್ದಾಗ ಏನ್ ಮಾಡ್ತೀರಾ ಅಂದ್ರೆ ದಿನ ಅದನ್ನ ಕ್ಲೀನ್ ಮಾಡ್ತಾ ಹೋಗ್ತೀರಾ ಎವ್ರಿ ಡೇ. 10 ವರ್ಷ ಆದ್ರೆ ಕ್ಲೀನ್ ಮಾಡ್ತೀರಾ, 20 ವರ್ಷ ಆದ್ರೆ ಕ್ಲೀನ್ ಮಾಡ್ತೀರಾ, 30 ವರ್ಷ ಆದ್ರೆ ಕ್ಲೀನ್ ಮಾಡ್ತೀರಾ. ನೀವು ಲಾಜಿಕಲಿ ಈ ಆಪ್ಷನ್ ತಗೊಳ್ತೀರಾ ಅಥವಾ ವಾಟರ್ ಟ್ಯಾಪ್ ಫಿಕ್ಸ್ ಮಾಡ್ತೀರಾ? ವಾಟರ್ ಟ್ಯಾಂಕ್ ನ ಫಿಕ್ಸ್ ಮಾಡೋದು, ವಾಟರ್ ಟ್ಯಾಪ್ ಫಿಕ್ಸ್ ಮಾಡ್ತೀರಾ ಸೊ ದಟ್ ನೀರ್ ಹರಿಯೋದು ಬಂದ್ ಆಗ್ಬೇಕು ಅಲ್ವಾ? ದಟ್ಸ್ ದ ಲಾಜಿಕಲ್ ಆನ್ಸರ್. ಸೊ ಹಾಗಿದ್ದಾಗ ನಮ್ಮ ಬಾಡಿ ವಿಷಯದಲ್ಲಿ ಬಂದಾಗ ನಾವ್ ಯಾಕೆ ಅದನ್ನ ಬರೀ ಸುಮಾರು ಜನ ಮಾತ್ರೆಗಳು ತಗೊಳ್ಳೋದು ಹೆಂಗಾಗ್ತದೆ ಅಂತಂದ್ರೆ ಎಕ್ಸೆಸ್ ಶುಗರ್ ಏನಿದೆ ಅದನ್ನ ಆಚೆ ಹಾಕಬೇಕು ಕೆಲಸ ಮಾಡ್ತಿರ್ತದೆ. ಸೊ ದಿನ ಎಕ್ಸೆಸ್ ಶುಗರ್ ಏನಿರ್ತದೆ ಅದನ್ನ ಆಚೆ ಹಾಕಿ. ಸೊ ಅಷ್ಟು ಕಾಮನ್ ಸೆನ್ಸ್ ಇದ್ದಾಗ ನಾವು ಒಂದು ಟ್ಯಾಪ್ ಹಾಳಾಗಿದ್ರೆ ಟ್ಯಾಪ್ ರಿಪೇರಿ ಮಾಡ್ಸೋದನ್ನ ಅಂತೀವಲ್ಲ. ಸೊ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಕೂಡ 3 ಸಮಸ್ಯೆ ಆಗ್ತವೆ. ಮೊದಲನೇದಾಗಿ ನಮ್ಮ ದೇಹ ಸಫಿಶಿಯಂಟ್ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲ್ಲ. ಎರಡನೇದಾಗಿ ಈ ಇನ್ಸುಲಿನ್ ಪ್ರೊಡ್ಯೂಸ್ ಆದ್ರೆ ಕೂಡ ಅದರ ಒಂದು ಕ್ವಾಲಿಟಿ ಚೆನ್ನಾಗಿರಲ್ಲ. ಮೂರನೇದಾಗಿ ಏನಾಗುತ್ತೆ ಅಂದ್ರೆ ನಮ್ಮ ಈ ಸೆಲ್ಗಳು ಆ ಇನ್ಸುಲಿನ್ ಬಗ್ಗೆ ಸೂಕ್ಷ್ಮದಲ್ಲಿ ಕಳ್ಕೊಂಡಿರ್ತವೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ 3 ಸಮಸ್ಯೆ ಆಗ್ತವೆ. ಈ 3 ಸಮಸ್ಯೆಗಳನ್ನ ನಾವು ಗುಡುಚಿ ಆಯುರ್ವೇದದಲ್ಲಿ ರೂಟ್ ಕಾಸ್ ಅಂತ ಫಿಕ್ಸ್ ಮಾಡೋದ್ರಿಂದ ನಮ್ಮ ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೋಬಹುದು. ಯಾವಾಗ ಇದನ್ನ ಫಿಕ್ಸ್ ಮಾಡ್ತೀವಿ, ಇದನ್ನ ಫಿಕ್ಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಏನು ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತವೆ, ನಾವೇನೋ ಊಟ ಮಾಡಿದಾಗ ಆ ಗ್ಲೂಕೋಸ್ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಅಬ್ಸರ್ವ್ ಆಗ್ತಾ ಹೋಗ್ತದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಯಾವುದೇ ತರದ ಔಷಧಿಗಳ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ, ಅವಾಗ ಹೆಲ್ದಿಯಾಗಿ ಜೀವನ ನಡೆಸಬಹುದು. ಈಗ ತುಂಬಾ ಜನರಿಗೆ ಗೊತ್ತಾಗಲ್ಲ, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಏನಾಗ್ತದೆ, ಡಯಾಬಿಟಿಸ್ ಬಂದ್ಮೇಲೆ ಏನಾಗ್ತದೆ ನಮ್ಮ ಬಾಡಿಲಿ ಅಂತ ಹೇಳ್ಬಿಟ್ಟು, ರೈಟ್? ಏನಾಗುತ್ತೆ ಆಕ್ಚುಲಿ, ಯಾಕೆ ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು. ಈಗ ಸಿಂಪಲ್ ಆಗಿ ನೀವು ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದ್ರೆ ನೀವೇನೋ ಊಟ ಮಾಡ್ತೀರಾ, ಎಲ್ಸೆ ಒಂದು ಆಪಲ್ ತಿಂತಾರ ಅಥವಾ ರೈಸ್ ತಿಂತಾರ, ಏನೋ ಮಾಡ್ತೀವಿ ಅನ್ಕೊಳ್ಳಿ. ಆ ರೈಸ್ ತಿಂದಾಗ ರೈಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂಶ ಏನಾಗ್ತದೆ ಅಂದ್ರೆ ಡಿಸಾಲ್ವ್ ಆಗ್ಬಿಟ್ಟು ಗ್ಲೂಕೋಸ್ ಆಗುತ್ತೆ. ಇದು ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇರುತ್ತೆ. ಇನ್ನೊಂದ್ ಕಡೆಗೆ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಪಾರ್ಟ್ ಇದೆ, ಅದೇನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಿರ್ತದೆ. ಈ ಇನ್ಸುಲಿನ್ ಹಾರ್ಮೋನ್ ಒಂದ್ ರೀತಿ ಕೀ ತರ ವರ್ಕ್ ಆಗುತ್ತೆ.
ಈ ಹಾರ್ಮೋನ್ ಏನ್ ಮಾಡುತ್ತೆ ನಮ್ಮ ಸೆಲ್ಗಳ ಮೇಲೆ, ಪೆರಿಫೆರಲ್ ಸೆಲ್ ಅಂತ ಹೇಳ್ತಾರೆ, ಸೆಲ್ಗಳ ಮೇಲೆ ಒಂದು ರೀತಿ ಲಾಕ್ ಇರ್ತದೆ. ಈ ಇನ್ಸುಲಿನ್ ಹಾರ್ಮೋನ್ ಒಂದು ರೀತಿ ಕೀ ತರ ವರ್ಕ್ ಆಗುತ್ತೆ. ಈ ಕೀ ಹೋಗ್ಬಿಟ್ಟು ಆ ಲಾಕ್ ಅನ್ನು ಓಪನ್ ಮಾಡುತ್ತೆ. ಯಾವಾಗ ಆ ಲಾಕ್ ಓಪನ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ನಾವು ಊಟ ಮಾಡಿರೋ ಗ್ಲೂಕೋಸ್ ಏನಾಗಿರ್ತದಲ್ಲ, ಆ ಗ್ಲೂಕೋಸ್ ಆ ಲಾಕ್ ಓಪನ್ ಆದಾಗ ಸೆಲ್ ಒಳಗಡೆ ಹೋಗ್ಬಿಡ್ತದೆ. ಆವಾಗ ನಮ್ಗೆ ಎನರ್ಜಿ ಸಿಗುತ್ತೆ. ಸರಿನಾ? ಸೊ ಅದಕ್ಕೋಸ್ಕರ ನೀವು ಮಾತಾಡ್ತಿರೋದು, ನಮ್ಮ ಹತ್ರ ಎನರ್ಜಿ ಇದೆ ಅಂದ್ರೆ ನಾವು ಊಟ ಮಾಡಿದೆಲ್ಲ ಗ್ಲೂಕೋಸ್ ಆಗಿದೆ, ಒಳಗಡೆ ಅಬ್ಸರ್ವ್ ಆಗಿದೆ, ಎನರ್ಜಿ ಬಿದ್ದೆ ಮಾತಾಡ್ತಿದೀವಿ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಕ್ಕಳು ಸ್ಕೂಲಲ್ಲಿ ರನ್ನಿಂಗ್ ಮುಗಿಸಿದ ತಕ್ಷಣ ಸ್ಕೂಲ್ಗಳಲ್ಲಿ ಗ್ಲೂಕೋಸ್ ಕೊಡ್ತಾ ಇದ್ರು, ಯಾಕಂದ್ರೆ ಇಮಿಡಿಯೇಟ್ ಆಗಿ ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಗ್ಲೂಕೋಸ್ ನಮ್ಮ ದೇಹಕ್ಕೆ ಮುಖ್ಯ. ಬಟ್ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಟೈಪ್ 1 ಡಯಾಬಿಟಿಸ್ ಏನಾಗ್ತದೆ, ಈ ಕೀಗಳು ಪ್ರೊಡ್ಯೂಸ್ ಆಗೋದು ಬಂದ್ ಆಗ್ಬಿಡ್ತದೆ. ಕೀಗಳು ಪ್ರೊಡ್ಯೂಸ್ ಆಗೋದಿಲ್ಲ, ಹೀಗಾಗಿ ಲಾಕ್ ಓಪನ್ ಆಗೋದಿಲ್ಲ. ಹೀಗಾಗಿ ಪ್ರೊಡ್ಯೂಸ್ ಆಗಿರೋ ಗ್ಲೂಕೋಸ್ ಕಷ್ಟ. ಪ್ರೊಡ್ಯೂಸ್ ಆಗಿರೋ ಗ್ಲೂಕೋಸ್ ಹಾಗೆ ಬಾಡಿ ಉಳಿತಾ ಹೋಗುತ್ತೆ ಬೇಸ್ಟ್ ಆಗಿ, ರೈಟ್? ಇನ್ನು ಟೈಪ್ 2 ಡಯಾಬಿಟಿಸ್ ಏನಾಗ್ತದೆ, ಆಲ್ರೆಡಿ ಅದು 3 ಸಮಸ್ಯೆ ಬರುತ್ತೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ, ಈಗ ನಮ್ಗೊಂದು 20 ಕೀಸ್ ಬೇಕಾಗಿರ್ತವೆ, 20 ಡೋರ್ ಓಪನ್ ಮಾಡಕ್ಕೆ. ಬಟ್ ಅಲ್ಲಿ 10 ಕೀ ಪ್ರೊಡ್ಯೂಸ್ ಆಗುತ್ತೆ. ಹೀಗಾಗಿ ಅರ್ಧ ಗ್ಲೂಕೋಸ್ ಹೊರಗಡೆ ಹೋಗ್ಬಿಡುತ್ತೆ, ಅರ್ಧ ಗ್ಲೂಕೋಸ್ ರಕ್ತದಲ್ಲಿ ಹಾಗೆ ಉಳ್ಬಿಡುತ್ತದೆ. ಇನ್ನು ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಈ ಕೀಗಳ ಕ್ವಾಲಿಟಿ ಸರಿ ಇರಲ್ಲ. ಕೀ ಏನು ಪ್ರೊಡ್ಯೂಸ್ ಆಗುತ್ತೆ, ಕೀ ಕ್ವಾಲಿಟಿ ಸರಿ ಇರಲ್ಲ. ಈಗ ಅಂಕುಡೊಂಕಿ ಕೀ ಆದಾಗ ಡೋರ್ ಲಾಕ್ ಓಪನ್ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಕೀ ಪ್ರೊಡ್ಯೂಸ್ ಆಗ್ತಿದೆ ಬಟ್ ಕೀ ಕ್ವಾಲಿಟಿ ಸರಿ ಇಲ್ಲ, ಹಾಗಾಗಿ ಲಾಕ್ ಓಪನ್ ಆಗ್ತಿಲ್ಲ. ಮತ್ತೆ ಕೆಲವೊಂದು ಮಾತ್ರ ಗ್ಲೂಕೋಸ್ ಅಬ್ಸರ್ವ್ ಆಗಿದೆ, ಕೆಲವೊಂದು ಯೂನಿಟ್ಸ್ ಗ್ಲೂಕೋಸ್ ರಕ್ತದಲ್ಲಿ ಹಾಗೆ ಉಳಿದಿದೆ. ಇನ್ನು ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ಥರ್ಡ್ ಕೇಸಲ್ಲಿ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲಿ ಕೀ ಏನೋ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಅಲ್ಲಿ ಲಾಕ್ ಕೆಲವೊಂದ್ಸರಿ ಮನೆ ಕೀ ಸರಿ ಇರುತ್ತದೆ, ನಾವು ಲಾಕ್ ಓಪನ್ ಮಾಡೋ ಟ್ರೈ ಮಾಡ್ತೀವಿ, ಲಾಕ್ ಓಪನ್ ಆಗಲ್ಲ. ಯಾಕೆ ಹೇಳಿ, ಅವಾಗ ಅದಕ್ಕೆ ಎಣ್ಣೆ ಬಿಡ್ತೀವಿ. ಅಂದ್ರೆ ಏನೋ ರೆಸಿಸ್ಟೆನ್ಸ್ ಕಡಿಮೆ ಆಗಿದೆ, ಸೆನ್ಸಿಟಿವಿಟಿ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಎಣ್ಣೆ ಬಿಟ್ಟಾಗ ಲಾಕ್ ಓಪನ್ ಆಗುತ್ತೆ. ಮತ್ತೆ ಅದೇ ರೀತಿ ನಮ್ಮ ಸೆಲ್ಗಳಿಗೂ ಕೂಡ ಏನಾಗುತ್ತೆ ಅಂದ್ರೆ, ಇದು ಇನ್ಸುಲಿನ್ ಹಾರ್ಮೋನ್ ಇದೆ, ನನ್ ಕೀನೇ ಇದೆ ಅಂತ ಮರ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ಆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ಈ 3 ಪ್ರಕ್ರಿಯೆಗಳನ್ನ ಸರಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಟೈಪ್ 2 ಡಯಾಬಿಟಿಸ್ ಅನ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡಬಹುದು. ತುಂಬಾ ಜನ ಕೇಳ್ತಾರೆ, ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆದ್ಮೇಲೆ ಏನ್ ಬೇಕಾಗಿ ತಿನ್ಕೊಂಡಿರ್ಬೋದಾ ಅಂತ ಕೇಳ್ತಾರೆ. ಹೌದು, ತಿನ್ಕೊಂಡಿರ್ಬೋದು. ಬಟ್ ಡಯಾಬಿಟಿಸ್ ಯಾಕೆ ಬಂತು? ಒಂದು ಸರಿಯಾದ ಜೀವನ ಶೈಲಿ ಇಲ್ಲದಕ್ಕೆ ಅಂತಂದ್ರೆ, ಕೆಲವೊಬ್ರು ಇರ್ತಾರೆ, ನಾನು 3 ಹೊತ್ತು ನಾನ್ ವೆಜ್ ತಿಂತೀನಿ, ತಿಂಡಿಗೂ, ಮಧ್ಯಾಹ್ನ ಊಟಕ್ಕೂ, ರಾತ್ರಿ ಊಟಕ್ಕೂ ನಾನು ಏನು ಎಕ್ಸರ್ಸೈಸ್ ಮಾಡಲ್ಲ, ಅದಕ್ಕೆ ಬಂದಿದೆ ಅಲ್ವಾ. ಈಗ ಅದಕ್ಕೆ ಬಂದಿದೆ ಅಂದ್ಬಿಟ್ರೆ, ಈಗ ಅದನ್ನ ಸರಿ ಮಾಡಿದ್ಮೇಲೆ ಎಲ್ಲೊಂದ್ ಕಡೆ ಸರಿಯಾದ ಜೀವನ ಶೈಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅಂದ್ರೆ ಏನು, ಡೈಲಿ ಎಕ್ಸರ್ಸೈಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಈಗ ಸಪೋಸ್ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ಈಗ ನೀವು ಟೀನೇ ಕುಡಿತಿರಲ್ಲ, ಟೀ ಕುಡಿಬೇಕಂತ ಆಸೆ ಇರ್ತದೆ, ಕುಡೀರಿ ಟೀ. ದಿನಕ್ಕೆ 3 ಟೈಮ್ ಕುಡಿಯೋ ಬದಲಿಗೆ 1 ಟೈಮ್ ಕುಡಿರಿ, ತೊಂದರೆ ಆಗಲ್ಲ. ಸುಮಾರು ಜನ ಇದ್ದಾರೆ, ಮದ್ವೆಗೆ ಹೋದ್ರೆ ಮುಂಚೆ ಮದ್ವೆಗೇನು ಹೋಗ್ತಿರ್ಲಿಲ್ಲ, ಸ್ವೀಟ್ ತಿಂತಿರ್ಲಿಲ್ಲ, ಯಾವಾಗ ವಾರಕ್ಕೊಂದ್ಸರಿ 2 ಸರಿ ಸ್ವೀಟ್ ತಿಂತೀನಿ, ಆರಾಮಾಗಿದ್ದೀನಿ. ನೀವು ಹೇಳಿರೋ ಎಕ್ಸರ್ಸೈಸ್ ಮಾಡ್ಕೊಂಡು, ಬೆಳಿಗ್ಗೆ ವಾಕಿಂಗ್ ಮಾಡ್ಕೊಂಡು, ಡಯಟ್ ಅಲ್ಲಿ ಕೆಲವೊಂದು ಅಂದ್ರೆ ಅತಿಯಾಗಿ ಯಾವ್ದು ಮಾಡಕ್ ಹೋಗಲ್ಲ. ಅತಿಯಾದ ಈಗ ಸಪೋಸ್ ಕೆಲವರು ಆಲ್ಕೋಹಾಲ್ ಕನ್ಸ್ಯೂಮರ್ಸ್ ಇರ್ತಾರೆ, ಅತಿಯಾಗಿ ಆಲ್ಕೋಹಾಲ್ ಕುಡಿದು, ನೀವು ಏನ್ ಮಾಡ್ಬೇಕು ಮಾಡಿ, ಎಲ್ಲವೂ ಇತಿಮಿತಿಯಲ್ಲಿ ಮಾಡಿ. ಇತಿಮಿತಿಯಲ್ಲಿ ಮಾಡಿದಾಗ ಸರಿಯಾಗಿರ್ತದೆ ಅಂತ ಹೇಳ್ಬಿಟ್ಟು. ಉದಾಹರಣೆ ಹೇಳ್ಬೇಕಂತಂದ್ರೆ, ತುಂಬಾ ಜನ ಈ ಆಟೋ ಡ್ರೈವರ್, ಬಸ್ ಡ್ರೈವರ್ ಎಲ್ಲ ಬರ್ತಾರೆ, ಹಾಗೆ ಮಾಡ್ಬೇಕಿತ್ತಂದ್ರೆ ಯಾಕೆ ರಿವರ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು. ಅಂದ್ರೆ ಈಗ ಗಾಡಿ ಓಡಿಸ್ತಿರ್ತೀರ, ಗಾಡಿ ಪಂಕ್ಚರ್ ಆಗುತ್ತೆ, ಪಂಕ್ಚರ್ ಆಯ್ತು ಅಂತ ಹೇಳ್ಬಿಟ್ಟು ರಿಪೇರಿ ಮಾಡಿಸ್ತೀರ. ರಿಪೇರಿ ಆದ್ಮೇಲೆ ಹೆಂಗ್ ಬೇಕಾದ್ರೂ ಓಡಿಸ್ಬೋದಾ? ಮತ್ತೆ ಮುಳ್ಳಿನ ಮೇಲೆ ತಗೊಂಡ್ರೆ ಮತ್ತೆ ಪಂಕ್ಚರ್ ಆಗುತ್ತೆ. ನೀವು ಅಷ್ಟು ಕೇರ್ ಅನ್ನ ಗಾಡಿಗೆ ಮಾಡ್ತೀರಂದ್ರೆ ಅಷ್ಟು ಕೇರ್ ಬಾಡಿಗೆ ಬೇಡವಾ? ನಮ್ ದೇಹಕ್ಕೂ ಕೂಡ ಅಷ್ಟೇ ಕೇರ್ ಬೇಕಲ್ವಾ? ಸೊ ಹೀಗಾಗಿ ಅಂದ್ರೆ ತಪ್ಪುಗಳೇ ಮಾಡಕ್ ಹೋಗ್ಬಾರ್ದು. ಇತಿಮಿತಿಯಾಗಿ ನೀವು ರೋಡಲ್ಲಿ ಓಡಿಸಿ ಆರಾಮಾಗಿ, ಚಿಂತೆ ಇಲ್ಲ. ಮತ್ತೆ ಮುಳ್ಳಿಗೆ ಹೋಗಿದ್ರೆ ನೋಡ್ಕೊಳ್ಳಿ, ಮತ್ತೆ ಯಾವ್ದು ತಪ್ಪು ಹ್ಯಾಬಿಟ್ಸ್ ಅನ್ನು ಮಾಡಕ್ ಹೋಗ್ಬೇಡಿ, ಇದರಿಂದ ಮತ್ತೆ ಬರೋ ತರ ಆಗ್ಬಾರ್ದು. ಬಟ್ ನೀವು ಸರಿಯಾಗಿ ಓಡಿಸಿದ್ರೆ, ಸರಿಯಾಗಿ ದೇಹ ಮೇಂಟೈನ್ ಮಾಡ್ಕೊಳ್ತಿದ್ರೆ ಮತ್ತೆ ರಿವರ್ಸ್ 2-3 ವರ್ಷದಿಂದ ತುಂಬಾ ಜನ ರಿವರ್ಸ್ ಮಾಡ್ಕೊಂಡು ಇವತ್ತು ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಆರಾಮಾಗಿದ್ದಾರೆ. ಮತ್ತೆ ಫಂಕ್ಷನ್ ಗಳಿಗೆ ಹೋಗ್ತಾರೆ, ಫ್ರೆಂಡ್ಸ್ ಮನೆ ಹೋಗ್ತಾರೆ, ಟೀ ಕಾಫಿ ಕುಡಿತಾರೆ, ಸ್ವೀಟ್ ತಿಂತಾರೆ, ಆರಾಮಾಗಿದ್ದಾರೆ. ಯಾವುದೇ ಮಾತ್ರೆಗಳಲ್ಲೇ ಇದೆಲ್ಲ ಮಾಡ್ಕೊಂಡ್ಬಿಟ್ಟು ಆರಾಮಾಗಿದ್ದಾರೆ. ಸರ್, ನೀವು ಹೇಳಿದ್ರೆ ಟೈಪ್ 2 ಡಯಾಬಿಟಿಸ್ ನ ರಿವರ್ಸ್ ಮಾಡ್ಬೋದು ಅಂತ. ರಿವರ್ಸ್ ಆದ್ಮೇಲೆ ಅವ್ರ ಜೀವನ ಶೈಲಿ ನೀವು ಹೇಳ್ದಂಗೆ ಒಂದು ಪ್ರಾಪರ್ ಆಗಿಲ್ಲ ಅಂದ್ರೆ ತಿರ್ಗಾ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಪ್ರಾಪರ್ ಅಂದ್ರೆ ಈಗ ಸಪೋಸ್ ನಾನು ಹೇಳ್ತಿರೋದಲ್ಲ, ಅತಿಯಾಗಿ ಯಾವ್ದು ಮಾಡಕ್ ಹೋಗ್ಬೇಡಿ. ಸಪೋಸ್ ನಾನು ಬೆಳಿಗ್ಗೆ ಎದ್ದೇಳದೆ 12 ಗಂಟೆಗೆ, ಎದ್ದೇಳದೆ ಇಲ್ಲ, ಕೆಲಸ ಮಾಡಲ್ಲ, 3 ಹೊತ್ತು ಮಲ್ಕೊಂಡಿರ್ತೀನಿ, ಅಥವಾ ನಾನು 3 ಹೊತ್ತು ಮೀಟ್ ತಿನ್ಕೊಂಡಿರ್ತೀನಿ, ನಾನ್ ವೆಜ್ ತಿನ್ಕೊಂಡಿರ್ತೀನಿ. ಆ ಥರದೆಲ್ಲ ಆದಾಗ ಅತಿಯಾಗಿ ಯಾವುದೇ ಆದ್ರೂ ಕೂಡ ಎಲ್ಲವೂ ಅತಿಯಾಗಿ ದ್ವೇಷನೇ. ಸೊ ಹಾಗಿದ್ರೆ ಮತ್ತೆ ಬಂದೇ ಬರುತ್ತೆ. ದಿಸ್ ಇಸ್ ನಾಟ್ ಲೈಕ್ ನಿಮ್ಗೆ ಯಾರು
ಮನಸ್ಸಿಲ್ಲ ಗಾಡಿಗಳಿಗೆ ಯಾರು 100% ಅಶ್ಯೂರೆನ್ಸ್ ಕೊಡಲ್ಲ. ಅದಕ್ಕೂ ಮೇಂಟೆನೆನ್ಸ್ ಇರ್ತದೆ, ಅದಕ್ಕೆ ಸರ್ವಿಸ್ ಇರ್ತದೆ. ಹಾಗೆ ಮನಸ್ಸಿರೋ ಬಾಡಿಗೆ ಇನ್ನೂ ಜಾಸ್ತಿ ಮೇಂಟೆನೆನ್ಸ್ ಸರ್ವಿಸ್ ಬೇಕಲ್ಲ, ಸರಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ. ಓಕೆ, ಸೊ ಏನೋ ಒಂದು ಬಾಡಿ ಪ್ರಾಬ್ಲಮ್ ಆಗಿದೆ ಅಂದಾಗ ಇಲ್ಲಿ ಗುಡುಚಿ ಆಯುರ್ವೇದಕ್ಕೆ ಬಂದು ಸರಿ ಮಾಡ್ಕೊಂಡಿರ್ತಾರೆ. ಸೊ ನೀವು ಹೇಳಿದ ಒಂದು ಆಹಾರ ಶೈಲಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿದ್ರೆ ಹಂಗೆ ಜೀವನ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಮಾತ್ರೆಗಳಿಂದ ಆರಾಮಾಗಿರ್ಬೋದು ಲೈಫ್ ಲಾಂಗ್. ಈಗ ದಿನ ಬೆಳಿಗ್ಗೆ ಇನ್ಸುಲಿನ್ ತಗೊಳ್ತಿರ್ತಾರೆ, ದಿನ ಬೆಳಿಗ್ಗೆ 20 ಮಾತ್ರೆ ತಗೊಳ್ತಿರ್ತಾರೆ, ಅದು ಯಾವುದೇ ಇಲ್ಲೇ ಹಿಂಗೆ ಹೆಜ್ಜೆ ಆಗಿರ್ಬೋದು. ಓಕೆ ಸರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಟ್ರಿ ಗುಡುಚಿ ಆಯುರ್ವೇದ ಬಗ್ಗೆ, ಬ್ರಾಂಚಸ್ ಬಗ್ಗೆ, ಹಾಗೆ ಒಂದು ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಇರೋರಿಗೆ ಒಂದು ತಿಳುವಳಿಕೆ ಕೂಡ ತಿಳಿಸ್ಕೊಟ್ರಿ ಸಾಕಷ್ಟು ವಿಷಯಗಳ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಹತ್ರ ಮಾತ್ರ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಇನ್ನು ವೀಕ್ಷಕರೇ, ಗುಡುಚಿ ಆಯುರ್ವೇದದ ಚೀಫ್ ಡಾಕ್ಟರ್ ಆದಂತಹ ಡಾಕ್ಟರ್ ಯಮುನಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ, ಎಸ್ಪೆಷಲಿ ಡಯಾಬಿಟಿಸ್ ಬಗ್ಗೆ. ಬನ್ನಿ ವೀಕ್ಷಕರೇ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಓಕೆ ಮೇಡಮ್, ಮೊದಲನೇದಾಗಿ ಡಯಾಬಿಟಿಸ್ ಅಂದ್ರೆ ಏನು ಅಂತ? ಡಯಾಬಿಟೀಸ್ ಅಂದ್ರೆ ಈಗ ಇತ್ತೀಚೆಗೆ ಎಲ್ರಿಗೂ ಗೊತ್ತಿರೋ ಅಂತದ್ದೇ ಸಕ್ಕರೆ ಕಾಯಿಲೆ ಅಂತಾರೆ, ಮಧುಮೇಹ ಅಂತಾರೆ. ಬಟ್ ಡಯಾಬಿಟೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಮ್ಮ ಜೀವನ ಶೈಲಿಯಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಎಕ್ಸೆಸ್ ಆಫ್ ಫ್ಯಾಟ್ ಸ್ಟೋರ್ ಆಗ್ತಾ ಏನಾಗುತ್ತೆ ಅಂದ್ರೆ ಸೆಲ್ಗಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಹೋಗ್ತಾ ಹೋಗ್ತಾ ನಮ್ಮ ದೇಹದಲ್ಲಿ ಏನು ನಾವು ತಿಂದಂತ ಆಹಾರ ಜೀರ್ಣ ಆದ್ಮೇಲೆ ಅದರಲ್ಲಿರೋ ಅಂತ ಶುಗರ್ ಬಾಡಿನಲ್ಲಿ ಅಬ್ಸರ್ವ್ ಆಗಬೇಕು, ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕು. ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಸೆಲ್ ಒಳಗಡೆ ಹೋಗಿ ಎನರ್ಜಿ ಆಗಿ ಕನ್ವರ್ಟ್ ಆಗಲ್ಲ, ಅದಾಗೆ ರಕ್ತದಲ್ಲಿ ಹೋಗ್ತಾ ಇರುತ್ತೆ. ಅದನ್ನೇ ನಾವು ಎಕ್ಸೆಸ್ ಆಫ್ ಶುಗರ್ ಅಂತ ಹೇಳ್ತೇವೆ. ಇದ್ರಲ್ಲಿ ಜನರಲಿ ಏನಾಗುತ್ತೆ ಅಂದ್ರೆ 2 ತರ ಡಯಾಬಿಟಿಸ್ ಬರುತ್ತೆ. ಒಂದು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ, ಅದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಬರೋ ಅಂತದ್ದು. ಅಲ್ಲಿ ಏನಾಗ್ತದೆ ಅಂದ್ರೆ ಕಂಪ್ಲೀಟ್ ಆಗಿ ಅವರ ಬಾಡಿನಲ್ಲಿ ಇನ್ಸುಲಿನ್ ಉತ್ಪತ್ತಿ ಹಾಳಾಗಿರುತ್ತೆ. ಓಕೆ, ಆ ತರ ಕೇಸ್ಗಳಲ್ಲಿ ಅವರು ಇನ್ಸುಲಿನ್ ಹೊರಗಿನ ಇನ್ಸುಲಿನ್ ತಗೊಳ್ಳೇಬೇಕಾಗತ್ತೆ. ಇನ್ನ ಟೈಪ್ 2 ಡಯಾಬಿಟಿಸ್ ಅಂದ್ರೆ ಒಂದ್ ಸರ್ಟೈನ್ ಏಜ್ ಆದ್ಮೇಲೆ, ಮೇ ಬಿ 25 ಇಯರ್ಸ್ ಆದ್ಮೇಲೆ ಬರುವಂತ ಮಧುಮೇಹ ಕಾಯಿಲೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ಕ್ವಾಲಿಟಿ ಆಫ್ ಇನ್ಸುಲಿನ್ ಕಡಿಮೆ ಆಗಿರುತ್ತೆ, ಅಂದ್ರೆ ಇನ್ಸುಲಿನ್ ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಪ್ಲಸ್ ಸೆಲ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ಅಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಈ ಟೈಪ್ 2 ಡಯಾಬಿಟಿಸ್ ನ ಡೆಫಿನೆಟ್ಲಿ ನಾವು ರಿವರ್ಸ್ ಮಾಡಬಹುದು. ಟೈಪ್ 1 ಡಯಾಬಿಟಿಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿವರ್ಸ್, ಯಾಕೆಂದ್ರೆ ಅಲ್ಲಿ ಆಲ್ರೆಡಿ ಇನ್ಸುಲಿನ್ ಉತ್ಪತ್ತಿನೇ ಇರಲ್ಲ. ಓನ್ಲಿ ಥಿಂಗ್ ಇಸ್ ಟೈಪ್ 1 ಡಯಾಬಿಟಿಸ್ ಅಲ್ಲಿ ನಾವು ಮೇಂಟೈನ್ ಮಾಡಬಹುದು ಅಷ್ಟೇ. ಟೈಪ್ 2 ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ ಆ ತರ ಡಯಾಬಿಟಿಸ್ ಅನ್ನು ನಾವು ರಿವರ್ಸ್ ಮಾಡಬಹುದು. ಓಕೆ ಮ್ಯಾಮ್, ಈಗ ತಾನೇ ನೀವು ಹೇಳಿ ಟೈಪ್ 2 ಡಯಾಬಿಟಿಸ್ ನ ರಿವರ್ಸ್ ಮಾಡಬಹುದು ಅಂತ. ಒನ್ಸ್ ರಿವರ್ಸ್ ಆದ್ಮೇಲೆ ತಿರ್ಗಾ ವಾಪಸ್ ಬರೋ ಚಾನ್ಸಸ್ ಇರುತ್ತಾ ಹೇಗೆ? ಅವಾಗ ಅವ್ರ ಜೀವನ ಶೈಲಿ ಆಗ್ಲಿ, ಆಹಾರ ಪದ್ಧತಿ ಆಗ್ಲಿ ಯಾವ ರೀತಿ ಇದ್ರೆ ಒಳ್ಳೇದು ಅಂತ? ಓಕೆ, ಇದು ಒಳ್ಳೆ ಕ್ವಶನ್. ಯಾಕೆ ಅಂದ್ರೆ ರಿವರ್ಸಲ್ ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಡಯಾಬಿಟಿಸ್ ಬಂದು 5 ವರ್ಷ ಆಗಿರುತ್ತೆ, 2 ಮಾತ್ರೆಲಿ ಇರ್ತಾರೆ. ಈಗ ನಾವು ರಿವರ್ಸಲ್ ಏನಾಗುತ್ತೆ ಅಂದಾಗ ಅವರ ಸೆಲ್ ಅಲ್ಲಿ ಏನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅದನ್ನ ಕರೆಕ್ಟ್ ಮಾಡಿ ಅವರ ಬಾಡಿನಲ್ಲಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋ ತರ ಮಾಡಿ ಅಲ್ಲಿ ಟ್ಯಾಬ್ಲೆಟ್ಸ್ ಗಳನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬಂದಿರ್ತೇವೆ. ಕಡಿಮೆ ಮಾಡ್ತಾ ಅವರು ಮೊದಲಿನ ಸ್ಥಿತಿಗೆ ಬಂದಿರ್ತಾರೆ. ಓಕೆ, ಅದಾದ್ಮೇಲೆ ಕೆಲವೊಂದು ಜೀವನ ಶೈಲಿ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಈಗ ಏನಾಗ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹಬ್ಬ ಬಂದಾಗಷ್ಟೇ ಹಬ್ಬ ಮಾಡಿ ಅಂತ ಹೇಳ್ತೇನೆ. ಓಕೆ, ದಿನ ಹಬ್ಬ ಮಾಡ್ತಾ ಹೋದ್ರೆ ಮತ್ತೆ ಅಗೇನ್ ಮೇ ಬಿ 1 ವರ್ಷ 2 ವರ್ಷ ಆದ್ಮೇಲೆ ಅದೇ ಸಮಸ್ಯೆ ಬರ್ಬೋದು. ಓಕೆ, ಈಗ ಏನಾಗುತ್ತೆ ಅಂದ್ರೆ ಟೈಪ್ 2 ಡಯಾಬಿಟಿಸ್ ಅಂತ ಬಂದಿರ್ತೀರಾ, ಮಾತ್ರೆಯಿಂದ ಮುಕ್ತವಾಗಿರ್ತಾರೆ. ಈ ನಿಮ್ಮ ಜೀವನ ಶೈಲಿ ಎಲ್ಲ ತಿನ್ನಿ, ಒಂದು ಕಾನ್ಶಿಯಸ್ ಆಗಿ ತಿನ್ನಿ, ಕೆಲವೊಂದು ಲಿಮಿಟೆಡ್ ಅಲ್ಲಿ ತಿನ್ನಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನಾನ್ ವೆಜ್ ಈಟರ್ಸ್ ಇರ್ತಾರೆ, ಅವ್ರಿಗೆ ಹೇಳ್ತೀವಿ ವಾರಕ್ಕೊಮ್ಮೆ ನಾನ್ ವೆಜ್ ತಿನ್ನಿ, ಡೈಲಿ ಬೇಡ. ಓಕೆ, ಅದ್ರ ಜೊತೆಗೆ ನಿಯಮಿತವಾದ ವ್ಯಾಯಾಮ ಮಾಡಿ, ಅಂದ್ರೆ ಬೆಳಿಗ್ಗೆ ಎದ್ದಾಗ ಒಂದ್ ಅರ್ಧ ಗಂಟೆ ರೆಗ್ಯುಲರ್ ಆಗಿ ವಾಕ್ ಮಾಡಿ, ಮತ್ತೆ ರಾತ್ರಿ ಊಟ ಆದಷ್ಟು ಒಂದು 7 ಗಂಟೆ ಒಳಗಡೆ ಊಟ ಮಾಡಿ. ಈ ತರದನ್ನ ಅವರು ಲೈಫ್ ಸ್ಟೈಲ್ ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ರಿವರ್ಸ್ ಆದ್ಮೇಲೆ ಬರುವಂತ ಚಾನ್ಸಸ್ ಇರಲ್ಲ. ಓಕೆ ಮೇಡಮ್, ಇನ್ನು ಡಯಾಬಿಟಿಸ್ಗೆ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ? ತುಂಬಾ ಜನಕ್ಕೆ ಡಯಾಬಿಟಿಸ್ ಇರುತ್ತೆ, ಏನೋ ಒಂದು ಕಾಯಿಲೆ ಇದೆ ಅಂತನೋ ಏನೋ ಒಂದು ಜ್ವರ ಇದೆ ಅಂತ ಹೋದ್ರು ಕೂಡ ಸಮಟೈಮ್ಸ್ ಶುಗರ್ ಬ್ಲಡ್ ಚೆಕ್ ಮಾಡಿದಾಗ ಶುಗರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ತುಂಬಾ ಜನಕ್ಕೆ ಸಿಂಪ್ಟಮ್ಸ್ ನಂಗೆ ಶುಗರ್ ಇದೆ ಎಷ್ಟೋ ವರ್ಷದಿಂದನೇ ಇರುತ್ತೆ, ಗೊತ್ತೇ ಇರೋದಿಲ್ಲ. ಸೊ ಏನ್ ಬಂದ್ರೆ ಒಂದು ಸಿಂಪ್ಟಮ್ಸ್ ಬಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಜನರಲಿ ಏನಾಗುತ್ತೆ ಅಂದ್ರೆ ಸಿಂಪ್ಟಮ್ಸ್ ಅಂದಾಗ ಅವರಿಗೆ ಪದೇ ಪದೇ ಮೂತ್ರಕ್ಕೆ ಹೋಗ್ಬೇಕು ಅಂತ ಅನ್ಸ್ತಿರುತ್ತೆ. ಅದ್ರಲ್ಲೂ ಬೆಳಗಿನ ಜಾವದಲ್ಲೂ ಹೋಗ್ತಾ ಇರ್ತಾರೆ, ಮತ್ತೆ ರಾತ್ರಿ ಕೂಡ ಒಂದು 2 ರಿಂದ 3 ಸಲ ಹೇಳುವಂತದ್ದು ಆಗ್ತಾ ಇರುತ್ತೆ. ಮತ್ತೆ ತುಂಬಾ ದಿನದಿಂದ ಏನಾದ್ರೂ ಡಯಾಬಿಟಿಸ್ ಇದ್ರೆ ಅವರಲ್ಲಿ ತುಂಬಾ ತೂಕ ಇಳಿತಾ ಹೋಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ದೂರ ನಡೆದ್ರು ಆಯಾಸ ಆಗುವಂತದ್ದು, ಪದೇ ಪದೇ ನೀರಡಿಕೆ ಆಗುವಂತದ್ದು, ಹಸು ಕೂಡ ಅತಿ ಆಗುವಂತದ್ದು. ಈ ತರ ಯಾವುದೇ ಸಿಂಪ್ಟಮ್ಸ್ ಇದ್ರು ಅವರು ಕೂಡಲೇ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಇನ್ನು ಮೇಡಮ್ ಏನಪ್ಪಾ ಅಂದ್ರೆ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಏನಿರುತ್ತೆ ಅಂತ?
ಇದು ಒಳ್ಳೆ ಕ್ವಶನ್ ಆಕ್ಚುಲಿ. ಡಯಾಬಿಟಿಸ್ ಬರೋದಕ್ಕೆ ಕಾರಣ ಅಂದ್ರೆ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್. ಓಕೆ, ಇದೇ ಯೋಚನೆ ಮಾಡಿ, ನಮ್ಮ ತಾತ ಅಜ್ಜಿ ಅಂದಿರ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಜನರಲ್ಲಿ ನಾವೊಂದು ಹಾಡು ಮಾತಿತ್ತು, ಅವ್ರಿಗೆ ಡಯಾಬಿಟಿಸ್ ಇದೆ ಅಂದ್ರೆ ಅಪರೂಪ, ತುಂಬಾ ಊರಲ್ಲಿ ಒಬ್ರಿಗೋ ಏನೋ ಇರ್ತಿತ್ತು, ಜನರಲ್ಲಿ ಹೇಳ್ತಾ ಇದ್ವಿ ಅವ್ರು ಶ್ರೀಮಂತರು ಅಂತ ಹೇಳಿ. ಓಕೆ, ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಶ್ರೀಮಂತರಾಗ್ಬಿಟ್ಟಿದ್ದಾರೆ ರೋಗಗಳಲ್ಲಿ. ಯಾಕೆಂದ್ರೆ ಈಗ ನಮ್ಮ ಲೈಫ್ ಹೆಂಗಾಗಿದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನಮ್ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ ಎಸ್ಕಲೇಟರ್ ಮೇಲೂ ಓಡ್ತಾ ಇದೀವಿ, ಆತರ ಲೈಫ್ ಸ್ಟೈಲ್ ಆಗಿದೆ. ಅಂದ್ರೆ ಬಿಸಿ ಶೆಡ್ಯೂಲ್ ಇರ್ಬೋದು, ಮತ್ತೆ ಒತ್ತಡದ ಬದುಕು. ಈ ಒಂದು ಕಾರಣದಿಂದನೇ ನಾವೇನಾಗ್ತಿದ್ವಿ, ಮೋರ್ ಆಫ್ ರೆಡಿ ಟು ಈಟ್ ಫುಡ್ ಮೊರೆ ಹೋಗ್ತಾ ಇದೀವಿ. ಅಂದ್ರೆ ಮೈದಾಯಿಂದ ಮಾಡಿರೋದಾಯ್ತು, ಮತ್ತೆ ಇಮಿಡಿಯೇಟ್ ಇನ್ಸ್ಟಂಟ್ ಫುಡ್ ಗಳಾಯ್ತು, ಮತ್ತೆ ತುಂಬಾ ಜಂಕ್ ಫುಡ್ ಗಳಾಯ್ತು, ಪ್ಲಸ್ ಅತಿಯಾದ ಚೀಸು, ಈಗ ಮಯೋನೀಸು, ಮತ್ತೆ ಅತಿಯಾದ ಚಿಪ್ಸು, ಬಿಸ್ಕೆಟ್, ಈ ತರದ ಕನ್ಸಂಪ್ಷನ್ ಗಳು ಕೂಡ ಇಂಪ್ಯಾಕ್ಟ್ ಆಗ್ತಿದೆ. ಮತ್ತೆ ನಾವು ತಿನ್ನೋ ಕ್ಯಾಲೋರೀಸ್ ಜಾಸ್ತಿ ಇದೆ, ವ್ಯಾಯಾಮ ಮಾಡೋದಂತೂ ಏನಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಅಂತೂ ಏನು ಇಲ್ಲ. ಇದು ಕೂಡ ಒಂದು ಕಾರಣ. ಮತ್ತೆ ಸ್ಟ್ರೆಸ್ಸು, ಪ್ಲಸ್ ನಿದ್ದೆ ಸರಿಯಾಗಿ ಮಾಡ್ದಲೇ ಇರುವಂತದ್ದು. ಆಹಾರ, ನಿದ್ದೆ, ವ್ಯಾಯಾಮ ಈ 3 ಪ್ರಾಪರ್ ಆಗಿದ್ರೆ ಡೆಫಿನೆಟ್ಲಿ ಡಯಾಬಿಟಿಸ್ ಬರಲ್ಲ. ಇದು ಎಲ್ಲಿ ತೊಂದರೆ ಆಗಿರುತ್ತಲ್ಲ ಅಲ್ಲಿ ಡಯಾಬಿಟಿಸ್ ಬಂದೇ ಬರುತ್ತೆ. ಓಕೆ ಮ್ಯಾಮ್, ಇನ್ನು ತುಂಬಾ ಜನಕ್ಕೆ ಡಯಾಬಿಟಿಸ್ ಬಂದಿದೆ ಅಂತಾನೂ ಗೊತ್ತಿರುತ್ತೆ, ಟೆಸ್ಟ್ ಮಾಡಿಸಿದ್ರೆ, ಬಟ್ ಒಂದ್ ಹಂತಕ್ಕೆ ಕೆಲವು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಸರಿಯಾದ ಟೈಮಲ್ಲಿ ಸರಿಯಾದ ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಡೆಫಿನೆಟ್ಲಿ. ಇವತ್ತೇ ಬೆಳಗ್ಗೆ ಒಂದು ಪೇಷಂಟ್ ಬಂದಿದ್ರು, ಅವ್ರ ಏಜ್ ಇನ್ನು 21. ಓಕೆ, ಡಯಾಗ್ನೋಸ್ ಆಗಿರೋದು 1 ವರ್ಷದಿಂದ ಡಯಾಬಿಟಿಸ್ ಅಂತ ಹೇಳಿ. ಆ ಹುಡುಗನಿಗೆ ಆಲ್ರೆಡಿ ಇನ್ಸುಲಿನ್ ಅಲ್ಲಿ ಇದಾರೆ, ಮತ್ತೆ 1 ಟ್ಯಾಬ್ಲೆಟ್ ಅಲ್ಲೂ ಕೂಡ ಇದಾರೆ. ಓಕೆ, ಬಟ್ ಅವರು ಸಿಂಪ್ಟಮ್ಸ್ ಗೊತ್ತಾಗದೆ ಸ್ಟಾರ್ಟಿಂಗ್ ಅಲ್ಲಿ 2-3 ತಿಂಗಳಲ್ಲಿ 10-12 kg ಕಡಿಮೆ ಆಗಿದ್ದಾರೆ. ಅಲ್ಲಿ ಮಿಸ್ಟೇಕ್ ಆಗಿರೋದಂದ್ರೆ ಅವರು ಜಿಮ್ಮಿಗೂ ಹೋಗ್ತಾ ಇದ್ರು, ಮೇ ಬಿ ಜಿಮ್ ಮಾಡಿ ಮಾಡಿ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಅವರು ಇದು ಮಾಡ್ಕೊಂಡು, ಅವರಿಗೆ ಅಲ್ಲಿ ಕೊನೆಯಲ್ಲಿ ಏನಾಗಿದೆ ಅಂದ್ರೆ ಕಿಡ್ನಿ ಫಂಕ್ಷನ್ ಕೂಡ ವ್ಯತ್ಯಾಸ ಆಗಿ, ಇಟ್ಸ್ ಲೈಕ್ ಕಿಟೋ ಅಸಿಡೋಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಕಿಡ್ನಿ ಮುಖಾಂತರ ಶುಗರ್ ಜಾಸ್ತಿ ಹೋಗಿ ಹೋಗಿ ಅಲ್ಲಿ ಪ್ರೋಟೀನು ಕೂಡ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆತರ ಆಗಿ ಅವ್ರು ಅನ್ಕಾನ್ಶಿಯಸ್ ಆದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಗೊತ್ತಾಗಿರೋದು. ಓಕೆ ಓಕೆ, ಬೇರೆ ಯಾವ್ದು ಸಿಂಪ್ಟಮ್ಸ್ ಇರ್ಲಿಲ್ವಾ ಅವರಿಗೆ? ವೇಟ್ ಲಾಸ್ ಆಗಿದೆ, ಸುಸ್ತಾಗ್ತಿದೆ, ಈ ಥಿಂಕಿಂಗ್ ನಾನು ಜಿಮ್ ಮಾಡ್ತಾ ಇದ್ದೀನಿ, ಜಿಮ್ ಹೋಗ್ತಾ ಇದ್ದೀನಿ, ಅದರಿಂದ ವೇಟ್ ಲಾಸ್ ಆಗಿದ್ದೀನಿ, ಅದಕ್ಕೆ ಸುಸ್ತಾಗ್ತಾ ಇದೆ, ಈ ಅಸಂಪ್ಷನ್ ಅಲ್ಲಿ ಹೋಗ್ತಾರೆ. ಅದಕ್ಕೆ ಡ್ರಾಸ್ಟಿಕ್ ಆಗಿ ಏನೋ 2-3 ತಿಂಗಳಲ್ಲಿ ನಿಮ್ಗೆ 5-6 kg ವೆಯ್ಟ್ ಲಾಸ್ ಆಗ್ತಿದೆ, ತುಂಬಾ ಸುಸ್ತಾಗ್ತಿದೆ, ಈ ತರ ಸಿಂಪ್ಟಮ್ಸ್ ಇದ್ದಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಓಕೆ ಮ್ಯಾಮ್, ನಿಮ್ಮಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಅಂತ ಗುರುಚಿ ಆಯುರ್ವೇದದಲ್ಲಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಜನರಲಿ ನಮ್ಮಲ್ಲಿ ಟೈಪ್ 2 ಡಯಾಬಿಟಿಸ್ಗೆ ರಿವರ್ಸ್ ಮಾಡ್ಬೋದು ಅಂತ ಹೇಳ್ತೀವಿ. ಅದರಲ್ಲೂ ಟೈಪ್ 2 ಡಯಾಬಿಟಿಸ್ 1 ವರ್ಷದಿಂದ ಇದೆ, ಇಲ್ಲ ಜಸ್ಟ್ ನನ್ಗೆ ಇವಾಗಷ್ಟೇ ಗೊತ್ತಾಗಿದೆ, ಇಲ್ಲ ತುಂಬಾ 10-15 ವರ್ಷದಿಂದ ಇದೆ. ನಮ್ಮಲ್ಲಿ ಈಗ 25-30 ವರ್ಷದಿಂದ ಇರೋರು ಕೂಡ ಇದ್ದಾರೆ. ಅಂದ್ರೆ ಇನ್ಸುಲಿನ್ ತಗೋತಿರ್ತೀರಾ, ಇಲ್ಲ 4-5 ಮೆಡಿಸಿನ್ ಅಲ್ಲಿ ಇರ್ತೀರಾ ಅಂದ್ರೂ ಕೂಡ ನಾವು ಅವರಿಗೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ ರಿವರ್ಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವತ್ತಿನ ಕೇಸೇನೆ ಅವ್ರು 70 ವರ್ಷದವರು, 70-72 ಇದೆ. ಈಸ್ ವರ್ಕಿಂಗ್ ಇನ್ ಮುಂಚೆ ವರ್ಕ್ ಮಾಡ್ತಿದ್ರು, ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಸ್ ಇಂಟು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದವರು. ಅವರು ಇನ್ಸುಲಿನ್ ಜೊತೆಗೆ 3-4 ಮೆಡಿಸಿನ್ ಅಲ್ಲಿ ಇದ್ರು. ಇವಾಗ ಅವರು ಒಂದೇ ಒಂದು ಮಾತ್ರೆನಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಆಫ್ಟರ್ ದ 7 months ಆಫ್ ಐಸ್ ಜರ್ನಿ ಇವಾಗ ಒಂದೇ ಮಾತ್ರೆನಲ್ಲಿದ್ದಾರೆ. ಯಾಕೆ ಅಂದ್ರೆ ದೇರ್ ಇಸ್ ಎ ಡಿಸಿಪ್ಲಿನ್ ಲೈಫ್ ಸ್ಟೈಲು, ಅದರ ಜೊತೆಗೆ ನಾವು ಕೊಡುವಂತ ಡಯಟ್ ಆಯ್ತು, ಮೆಡಿಸಿನ್ ಆಯ್ತು, ಅವರು ಪ್ರಾಪರ್ ಆಗಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ರಿವರ್ಸ್ ಮಾಡ್ಕೋಬಹುದು. ಓಕೆ ಮ್ಯಾಮ್, ನೀವು ಇವಾಗ ತಾನೇ ಹೇಳಿದ್ರೆ ನೀವು ಕೊಡುವಂಥ ಡಯಟ್ ಆಗಿರ್ಬೋದು, ನೀವು ಹೇಳಿದಂಗೆ 8 hours ಸ್ಲೀಪ್ ಪ್ಯಾಟರ್ನ್, ತುಂಬ ಜನ ಇವತ್ತಿನ ಕಾಲಮಾನದಲ್ಲಿ ಒಂಥರ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ಎಷ್ಟೋ ಜನಕ್ಕೆ ಶಿಫ್ಟ್ ಪ್ರಕಾರ ಕೆಲಸ ಮಾಡಬೇಕಾಗತ್ತೆ, ಆಹಾರ ಪದ್ಧತಿ ಕರೆಕ್ಟಾಗಿ ಇರೋಕ್ಕಾಗಲ್ಲ, ರೊಟೇಷನ್ ಶಿಫ್ಟ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಾ ಅಂತ? ಜನರಲಿ ಈ ತರ ಏಜ್ ಗ್ರೂಪ್ ಅಲ್ಲಿ ಈಗ 25 to 45 ನೋಡಿದ್ರೆ ತುಂಬಾ ಜನ ಬರ್ತಾರೆ, ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಶಿಫ್ಟ್ ಕೆಲಸದಿಂದ ಅವ್ರದ್ದು ಡಯಟ್ ವ್ಯತ್ಯಾಸ ಆಗಿ ಅವರಿಗೆ ಡಯಾಬಿಟಿಸ್ ಬಂದಿರುತ್ತೆ. ನಾನು ಹೇಳೋ ಒಂದು ಕಿವಿ ಮಾತೇನಂದ್ರೆ, ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ಆರೋಗ್ಯಕ್ಕೆ ಮೊದಲ ಇಂಪಾರ್ಟೆನ್ಸ್ ಕೊಡಿ. ಓಕೆ, ಅವಾಗ ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ. ಈಗ ಶಿಫ್ಟ್ ಚೇಂಜ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಅವರ ಶಿಫ್ಟ್ ಅನುಕೂಲವಾಗಿ ನಾವು ಡಯಟ್ ಅನ್ನು ಮಾಡ್ಯುಲೇಟ್ ಮಾಡ್ಕೊಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅವರು ಮಧ್ಯಾಹ್ನದಿಂದ ನೈಟ್ ಶಿಫ್ಟ್ ಇರುತ್ತೆ ಅನ್ಕೊಳ್ಳಿ, 12 to 2 ಆ ತರ ಶಿಫ್ಟ್ 12 to 9 ಆ ತರ ಇರ್ತಾರೆ. ಅವ್ರಿಗೆ ಆದಷ್ಟು ಹೇಳ್ತೀವಿ, ಆದಷ್ಟು ರಾತ್ರಿ ಊಟನ ನೀವು ಒಂದು 6 ಗಂಟೆ 7 ಗಂಟೆ ಒಳಗಡೆನೆ ಮುಗಿಸಿ. ನೀವು ಮಲಗ್ಬೇಕಾದ್ರೆ ಏನಾದ್ರು ತುಂಬಾ ಹಸುವಾಗ್ತಿದೆ ಅಂದ್ರೆ ಲೈಟ್ ಆಗಿ ಏನಾದ್ರು ಸೂಪ್ ತರ ಇಲ್ಲ ಕುಕ್ಡ್ ವೆಜಿಟೇಬಲ್ಸ್ ಆ ತರದ್ ಏನಾದ್ರು ತಗೊಳ್ಳಿ. ಮತ್ತೆ ಬೆಳಿಗ್ಗೆ
ಈಗ ಕೆಲಸ ಮುಗ್ದು ಬಂದ ತಕ್ಷಣ ಆದಷ್ಟು ಮಲ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ತರ ಜಾಬಲ್ಲಿ ಇರೋರು ರಾತ್ರಿ ಬರೋದೇ 10 ಗಂಟೆ 11 ಗಂಟೆಗೆ, ಅವಾಗ ಊಟ ಮಾಡ್ತಾರೆ. ಈಗ ನಮ್ದೊಂದು ಟ್ರೆಂಡ್ ಹೇಗಾಗಿದೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಬೇಕಾದ್ರೆ ಸರಿಯಾಗಿ ಊಟ ಮಾಡಿರಲ್ಲ. ಅಟ್ ನೈಟ್ ಬಂದ ತಕ್ಷಣ ಆರಾಮಾಗಿ ಕುತ್ಕೊಂಡು ಸರಿಯಾಗಿ ಅಂದ್ರೆ ಎಲ್ಲಾ ತರದ ಊಟನೂ ತಿಂತಾರೆ. ಅವಾಗ ಏನಾಗುತ್ತೆ ಅಂದ್ರೆ ರಾತ್ರಿ ಹೊತ್ತು ಅಲ್ಲಿ ಅಬ್ಸರ್ಪ್ಷನ್ ಆಯ್ತು, ಮೆಟಬಾಲಿಕ್ ರೇಟ್ ತುಂಬಾ ಕಡಿಮೆ ಇರುತ್ತೆ. ತುಂಬಾ ಕಡಿಮೆ ಇದ್ದಾಗ ಅಲ್ಲಿ ಡೈಜೆಸ್ಟೇ ಆಗಲ್ಲ. ವಾಟ್ ಎವರ್ ನಾವು ತಿಂದಿದ್ದೆಲ್ಲ ಏನಾಗುತ್ತೆ ಬೊಜ್ಜಾಗಿ ಕನ್ವರ್ಟ್ ಆಗ್ತಿರುತ್ತೆ. ಅದರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಮೊದಲ ಆದ್ಯತೆ ಆರೋಗ್ಯಕ್ಕೆ ಕೊಡಿ ಅಂತ ಓಕೆ ಮ್ಯಾಮ್. ಸೊ ಯಾರು ಯಾವುದೇ ಶಿಫ್ಟ್ ಅಂತವ್ರು ಬಂದರೂ ಕೂಡ ಅವ್ರನ್ನ ಏನು ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು, ಯಾವ ಟೈಮಲ್ಲಿ ತಿನ್ನಬೇಕು ಅಂತ ನೀವು ಬೇಕಾರೆಲ್ಲ ಹೇಳ್ತೀರಾ ಅವ್ರಿಗೆ. ಸರಿ ಮ್ಯಾಮ್, ನೀವು ಸಾಕಷ್ಟು ಪೇಷಂಟ್ಸ್ನ ಇಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ತುಂಬ ಸಕ್ಸಸ್ ರೇಟ್ ಇದೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಟ್ರೀಟ್ಮೆಂಟ್ ಕೊಟ್ಟು? ನಾನು ತುಂಬ ಜನ ಪೇಷಂಟ್ಸ್ನು ಕೂಡ ಮಾತಾಡಿಸ್ತಾ ಇಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಸೊ ಫಸ್ಟ್ ಟೈಮ್ ನನಗೆ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ತಿಳ್ಕೊಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ ಪ್ಲೀಸ್. ಒಂದು ನಾನು ಯಾವಾಗಲೂ ಹೇಳ್ತೇನೆ, ನಮ್ಮಲ್ಲಿ ಸಾವಿರಾರು ಜನಕ್ಕೆ ಡಯಾಬಿಟೀಸ್ ರಿವರ್ಸಲ್ ಮಾಡಿದ್ದೇವೆ. ಒಂದೇನಂದ್ರೆ ಇಲ್ಲಿ 50-50 ಪಾರ್ಟ್ನರ್ಶಿಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಷ್ಟು 50% ನಮ್ದು ರೆಸ್ಪಾನ್ಸಿಬಲ್ ತಗೊಂಡು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ, ನೀವು ಕೂಡ ಅದೇ ರೀತಿ ನಾನು ಸರಿ ಮಾಡ್ಕೊಳ್ಳೇಬೇಕು, ನನ್ನ ಆರೋಗ್ಯನ ನಾನು ಸರಿ ಮಾಡಿಕೊಂಡು ಮುಂದೆ ಒಂದು ಹೆಲ್ದಿಯಾದ ಆರೋಗ್ಯ ಲೀಡ್ ಮಾಡ್ತೀನಿ, ಲೈಫ್ ಲೀಡ್ ಮಾಡ್ತೀನಿ ಅಂತ ಒಂದು ಕಮಿಟ್ಮೆಂಟಲ್ಲಿ ಬಂದರೆ ಇಟ್ಸ್ ಲೈಕ್ ಎ 50-50 ಪಾರ್ಟ್ನರ್ಶಿಪ್. ಡೆಫಿನೆಟ್ಲಿ ನಾವು ಅವಾಗ ರಿಸಲ್ಟ್ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನು ಅದಕ್ಕೆ ಡೇ 1 ಅಲ್ಲಿ ಬಂದಾಗ ಇದೇ ಹೇಳ್ತೇನೆ, ಇಟ್ಸ್ ಲೈಕ್ 50-50 ಪಾರ್ಟ್ನರ್ಶಿಪ್. ನಾವ್ ಹೇಳಿದ್ದನ್ನ ನೀವು ಸರಿಯಾಗಿ ಮಾಡ್ಕೊಂಡು ಹೋಗಿ ಅದು ಅಡಾಪ್ಟ್ ಮಾಡ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ ಮ್ಯಾಕ್ಸಿಮಮ್ 6 months ಅಲ್ಲಿ, ಇನ್ಸುಲಿನ್ ಅಲ್ಲಿ ಇದ್ರೆ 9 months ಅಲ್ಲಿ ಡೆಫಿನೆಟ್ಲಿ ನಿಮ್ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೋಬಹುದು. ಓಕೆ ಮ್ಯಾಮ್, ಕಡೆದಾಗಿ ಏನ್ ಹೇಳಕ್ ಬಯಸ್ತೀರಾ? ಜನರಲಿ ನಾವು ಒಂದು ಸ್ಲೋಗನ್ನೇ ಮಾಡ್ಬಿಟ್ಟಿದ್ದೇವೆ, ಅಂದ್ರೆ ನಿಮ್ಮ ರಕ್ತದಲ್ಲಿ ಶುಗರ್ ಬೇಡ, ನಿಮ್ಮ ಜೀವನದಲ್ಲಿ ಶುಗರ್ ಇರ್ಲಿ, ಅಂದ್ರೆ ಸಿಹಿ ನಿಮ್ಮ ಜೀವನದಲ್ಲಿ ಇರ್ಲಿ, ಸಿಹಿ ರಕ್ತದಲ್ಲಿ ಬೇಡ ಅಂತೇಳಿ. ಮತ್ತೆ ಒಂದ್ ಯಾವಾಗ್ಲೂ ಏನಂದ್ರೆ ಇದು ಮನುಷ್ಯ ಜೀವ ಬಂದಿರೋದು ಫ್ರೀ ಆಗಿ ಬಂದಿರುತ್ತೆ, ಡೋಂಟ್ ನೆಗ್ಲೆಕ್ಟ್ ಇಟ್. ಓಕೆ, ಯಾಕೆಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ. ಓಕೆ, ಈಗ ತುಂಬಾ ಜನ ಯಂಗ್ಸ್ಟರ್ಸ್ ನಾನು ಹೇಳೋದೇನಂದ್ರೆ, ಯಾಕೆಂದ್ರೆ ಇತ್ತೀಚೆಗೆ 30 to 40 ಇರೋರು ತುಂಬಾ ಡಯಾಬಿಟಿಕ್ ಕೇಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಟೈಮ್ ಹೇಗಿರುತ್ತೆ ಅಂದ್ರೆ ಇಟ್ಸ್ ಅ ಪ್ರೀಶಿಯಸ್ ಟೈಮ್. ನಾವು ಲೈಫಲ್ಲಿ ಸೆಟ್ಲ್ ಆಗೋದಿರುತ್ತೆ, ಇಟ್ಸ್ ಅ ಮೋರ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ ಟೈಮಲ್ಲಿ ನೀವು ಹೆಲ್ತ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ರೆ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಓಕೆ, ಎಲ್ಲೋ ಒಂದು ಕಡೆ ನಾನು ದುಡ್ದಿದ್ದನ್ನ ನಾನು ಅನುಭವಿಸ್ಬೇಕು, ಸಂತೋಷವಾಗಿ ಅನಿಸ್ಬೋದು. ಅದು ಕೊನೆಗಾಲದಲ್ಲಿ ಐಸಿಯುನಲ್ಲಿ ಮಲ್ಕೊಂಡು ಅಲ್ಲಿ ವ್ಯರ್ಥ ಆಗ್ಬಾರ್ದು. ಅದಕ್ಕೋಸ್ಕರ ಮೊದಲ ಆದ್ಯತೆ ಯಾವಾಗ್ಲೂ ಆರೋಗ್ಯಕ್ಕೆ ಕೊಟ್ರೆ ಒಳ್ಳೇದು. ಅದಕ್ಕೆ ಯಾವಾಗ್ಲೂ ಹೇಳೋದಲ್ಲ, ಆರೋಗ್ಯವೇ ಭಾಗ್ಯ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಸಾಕಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಉದ್ದಣ್ಣ ಅಂತ ಹೇಳಿ. ಹೌದಾ, ಎಲ್ಲಿಂದ ಬಂದಿದ್ದೀರಾ? ನಾನು ದಾಸರಳ್ಳಿ, ಪಿಣ್ಯ ದಾಸರಳ್ಳಿ. ಹೌದಾ, ಹೆಸರೇಟ ರೋಡ್. ಎಷ್ಟು ವರ್ಷದಿಂದ ಶುಗರ್ ಇದೆ ನಿಮಗೆ? ಆಕ್ಚುಲಿ ಒಂದು 5 ವರ್ಷ ಸ್ಟಾರ್ಟ್ ಆಗಿ. ಓಕೆ, ಆಕ್ಚುಲಿ ಇಲ್ಲಿಗೆ ಬರೋಕ್ಕಿಂತ ಗುಡುಚಿ ಆಯುರ್ವೇದಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ ಶುಗರ್ ಲೆವೆಲ್ ಎಷ್ಟಿತ್ತು? ಬಿಫೋರ್ ಫುಡ್, ಆಫ್ಟರ್ ಫುಡ್, ಇವಾಗ ಹೇಗಿದೆ ಅಂತ? ಆಕ್ಚುಲಿ ನಂದು HbA1c ಒಂದು 8 ಇತ್ತು. ಆಕ್ಚುಲಿ 8 ಇತ್ತು ಗುಡುಚಿಗೆ ಬರೋಕ್ಕಿಂತ ಮುಂಚೆ. ಆಮೇಲೆ ಒಂದು 15 ದಿವಸ ಬಂತೆ. ಆಮೇಲೆ ನಾನೇ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿದೆ. ಅದ್ರ 6.6 ಬಂತು. ಆಮೇಲೆ ಗುಡ್ಚಿಗೆ ಬಂದೆ. ಇನ್ನು ಇವಾಗ ಚೆಕ್ ಮಾಡಿಲ್ಲ. ನೆಕ್ಸ್ಟ್ ಈಗ 3 ತಿಂಗಳಿಂದ 15 ದಿವಸ ಹೋದ್ಮೇಲೆ ಚೆಕ್ ಮಾಡ್ತಾರೆ. ಬಿಫೋರ್ ಫುಡ್ ಆಕ್ಚುಲಿ ಕ್ರಾಸ್ ಆಗೋದು 110 ಅಂದ್ರೆ 140 ವರೆಗೂ ಬರೋದು. ಈಗೆಲ್ಲ 110 ಒಳಗೆ ಇದೆ. ಹೌದಾ, ಆಫ್ಟರ್ ಫುಡ್ ಎಷ್ಟಿದೆ? ಒಂದೊಂದ್ಸಾರಿ 200 ಮೇಲೆ ಬರೋದು. ಆಕ್ಚುಲಿ ಮುಂಚೆ ಬರೋದು, ಈಗೆಲ್ಲ ಕಂಟ್ರೋಲ್ ಬಂದಿದೆ. ಒಂದೊಂದ್ಸಾರಿ 150-160 ಬರುತ್ತೆ ಒಂದ್ಸಾರಿ. ಇನ್ನು ಬೇರೆ ಟೈಮಲ್ಲೆಲ್ಲ ಮಿಕ್ಕಿ ಟೈಮಲ್ಲಿ ವಿತ್ ಇನ್ ಲಿಮಿಟ್ ಅಲ್ಲಿ ಇದೆ. ಸೊ ಮುಂಚೆ ಹೇಗೆ ಅನ್ಸುತ್ತೆ ಗುಡುಚಿಗೆ ಬರೋಕ್ಕಿಂತ ಮುಂಚೆ ನಿಮಗೆ? ನಾನು ಫೇಸ್ಬುಕ್ ಅಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದೆ. ಇದೆಲ್ಲ ಅಡ್ವರ್ಟೈಸ್ ಬಂತು, 6 ತಿಂಗಳಲ್ಲಿ ರಿವರ್ಸ್ ಆಗುತ್ತೆ, ಪರ್ಮನೆಂಟ್ ಟ್ಯಾಬ್ಲೆಟ್ಸೇ ಬೇಡ ಅಂತ ಹೇಳಿದ್ರು. ಹಾಗೆ ಅಂತ ನನಗೂ ಹಾಗೆ ಬಂದ್ಮೇಲೆ ನನಗೆ ಸ್ವಲ್ಪ ಆರಾಮಾಗಿದೆ, ವೆಯ್ಟ್ ಕಮ್ಮಿ ಆಗಿದೆ, ಆರಾಮಾಗಿದೆ. ಟ್ಯಾಬ್ಲೆಟ್ಸ್ ಎಲ್ಲ ರೆಗ್ಯುಲರ್ ತಗೊಂತೀನಿ. ನಿಮ್ದು ಏನಿದೆ ಫುಡ್ ಹ್ಯಾಬಿಟ್ಸ್ ಎಲ್ಲ ಹೇಳಿದಾರಲ್ಲ, 50% ನಿಮ್ದು 50% ನಮ್ದು ಅಂತ ನಿಮ್ದು ಎಲ್ಲ ಹೇಳ್ತಿದ್ರು. ಅದಂತೆ ಫಾಲೋ ಮಾಡ್ತಾ ಇದ್ದೆ. ಒಂದೊಂದ್ಸಾರಿ ಹೆಚ್ಚು ಕಡಿಮೆ ಆಗುತ್ತೆ, ಆದ್ರೆ ಸ್ವಲ್ಪ ವೇರಿಯೇಷನ್ ಇದ್ರು ವಿತಿನ್ ಕಂಟ್ರೋಲ್ ಇದೆ. ಎಷ್ಟು ಖುಷಿ ಆಗುತ್ತೆ? ಖುಷಿ ಇದೆ, ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ನಾನು ಅದನ್ನೇ ಒಂದು 6 ತಿಂಗಳಾದ್ಮೇಲೆ ಬೇರೆಯವ್ರಿಗೂ ನಾನು ರೆಫರ್ ಮಾಡೋಣ, ಬೇರೆಯವ್ರು ನಂತರ ಅಂತ ಇದ್ದೀನಿ. ಗುಡುಚಿ ಆಯುರ್ವೇದದಲ್ಲಿ ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂಡ್ರೆ? 3 ತಿಂಗಳಾಯ್ತು. ಈಗ 6th ಟೈಮ್ ಬರ್ತಾ ಇರೋದು, 5th 6th. ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.
ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಸುನೀತಾ. ಎಲ್ಲಿಂದ ಬಂದಿದ್ದೀರಾ? ಎಲೆಕ್ಟ್ರಾನಿಕ್ ಸಿಟಿ. ಹೌದಾ? ಮುಂಚೆ ಎಷ್ಟಿತ್ತು ಶುಗರು, ಇವಾಗ ಎಷ್ಟಿದೆ ನಿಮಗೆ ಡಯಾಬಿಟಿಸ್? ನನಗೆ ಅದು ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಗಿದ್ದು. ಸೊ ಅವಾಗ ನಾನು ಅಷ್ಟೊಂದು ಕೇರ್ ಮಾಡಿಲ್ಲ. ಸೊ ಆಮೇಲೆ 350 320 ಆ ಥರ ಇರ್ತಿತ್ತು ಅರ್ಲಿ ಮಾರ್ನಿಂಗು. ಸೊ ಇಲ್ಲಿ ಬಂದಮೇಲೆ ಅರ್ಲಿ ಮಾರ್ನಿಂಗ್ ಬಿಫೋರ್ ಫುಡ್ 350 ಅಷ್ಟೊಂದು ಇರ್ತಿತ್ತು. ಬಟ್ ನನಗೆ ಅವಾಗ ಅಷ್ಟೊಂದು ಕೇರ್ ಮಾಡಿಲ್ಲ. ಬಟ್ ಅವಾಗ ಪ್ರೆಗ್ನೆನ್ಸಿಯಲ್ಲಿ ಓಕೆ. ಬಟ್ ಇವಾಗ ಇಲ್ಲಿ ಆಯುರ್ವೇದಿಕ್ ಕೇಳ್ಪಟ್ಟೆ ನಾನು. ಸೊ ಹಂಗಾಗಿ ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಬರ್ತಿದೆ. 125 93 ಅರ್ಲಿ ಮಾರ್ನಿಂಗ್ 150 ಒಳಗಡೆ ಇದೆ. ಈಗ ಆಫ್ಟರ್ ಫುಡ್ ಎಷ್ಟು ಬರ್ತಾ ಇದೆ? ಕಮ್ಮಿನೇ ಇದೆ, 195 ಆ ಥರ ಇದೆ. ಪ್ರೆಗ್ನೆನ್ಸಿಲಿ ನಿಮಗೆ 350 ಬಿಫೋರ್ ಫುಡ್ ಅಂತ ಹೇಳಿದ್ರಿ. ಆಫ್ಟರ್ ಫುಡ್ ಎಷ್ಟು ಇರ್ತಿತ್ತು ಅವಾಗ? ಅಂದರೆ ಅವಾಗ ಅಷ್ಟು ನೆನಪಿಲ್ಲ ನನಗೆ ಈಗ. ಓಕೆ. ಬಟ್ ಎನಿವೇಸ್, ನೀವು ಎಷ್ಟು ತಿಂಗಳಿಂದ ಅಲ್ಲಿ ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇವಾಗ 3 ಮಂತ್ಸಿಂದ ತಗೊಳ್ತಾ ಇದ್ದೀನಿ. ಬಟ್ ತುಂಬ ಯೂಸ್ ಆಗಿದೆ, ಕಮ್ಮಿ ಆಗಿದೆ. ಇಲ್ಲಿ ಬರೋ ಪ್ರೆಗ್ನೆನ್ಸಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಅವಾಗ ಎಷ್ಟಿರ್ತಿತ್ತು ನಿಮಗೆ ಶುಗರ್ ಲೆವೆಲ್ಲು? ಅವಾಗ ಸ್ವಲ್ಪ ಇನ್ಸುಲಿನ್ ಹಾಕೊಳ್ಳೋಕೆ ಹೇಳಿದ್ರು. ಅವಾಗ ಗೊತ್ತಾಗೋಕೆ ಮುಂಚೆ ಅಷ್ಟಿತ್ತು. ಸೊ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ 95 ಆ ಥರನೇ ಇರ್ತಿತ್ತು. ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಇಲ್ಲಿ ತೊಗೊಂಡ್ಮೇಲೂ ಕಮ್ಮಿ ಆಗಿದೆ. ಪ್ರೆಗ್ನೆನ್ಸಿಲಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಸ್ವಲ್ಪ ಕಮ್ಮಿ ಇತ್ತು. ಬಟ್ ಸೆಂಟ್ರಲ್ಲಿ ಈ ಥರ ಆಗಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ತುಂಬ ಚೆನ್ನಾಗಾಯಿತು ಟ್ರೀಟ್ಮೆಂಟ್. ಓಕೆ, 3 ತಿಂಗಳಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಮುಂಚೆ ಹೇಗೆ ಅನಿಸ್ತಿತ್ತು ನಿಮಗೆ ಬಾಡಿ? ಇವಾಗ ಯಾವ ರೀತಿ ಫ್ರೀ ಅನ್ಸುತ್ತೆ? ಹೇಗೆ ಇದ್ರ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿ. ಸ್ವಲ್ಪ ವಾಕ್ ಮಾಡೋಕ್ಕಲ್ಲ ಅವಾಗ ಒಂಥರ ಟೈರ್ಡ್ನೆಸ್ ಅನಿಸ್ತಿತ್ತು. ಇವಾಗ ಮೈ ಒಂಥರ ಫ್ರೀ ಆಗಿ ಆರಾಮಾಗಿದೆ. ಜೀವನ ಶೈಲಿ ಚೇಂಜ್ ಆಗಿದೆ ಗುಡುಚಿಗೆ ಬಂದಾದ್ಮೇಲೆ? ಪೂರ್ತಿಯಾಗಿ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಜೀವನ ಶೈಲಿ. ಓಕೆ. ಸೊ ಅಂದರೆ ಎಲ್ಲ ಫುಡ್ ಕಂಟ್ರೋಲಿಂದ ತುಂಬ ಚೆನ್ನಾಗಿ ಕಂಟ್ರೋಲ್ ಬಂದಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮೊಂದು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಒಬ್ಬರು ಪೇಷಂಟ್ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಶಶಿಕಲಾ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಾ? ನಾವು ಗದಗಿಂದ ಬಂದಿದ್ದೀವಿ. ಹೌದಾ? ಏನ್ ತೊಂದರೆ ಇತ್ತು? ಶುಗರ್ ಇತ್ತ? ಶುಗರ್ ಇತ್ತು. ನಂಗೆ ಸಯಾಟಿಕಾ ಪ್ರಾಬ್ಲಮ್ ಇತ್ತು. ಬ್ಯಾಕ್ ಪೇನ್ ಇಂದ ಇದು ಫುಲ್ ಲೆಗ್ ಎಲ್ಲ ಬಹಳ ತೊಂದರೆ ಕೊಡ್ತಾ ಇತ್ತು. ನಡಿಲಿಕ್ಕೆ ಆಗ್ತಿದ್ದಿಲ್ಲ, ಬಹಳ ತ್ರಾಸ ಇತ್ತು. ಓಕೆ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಿದ್ದೆ, ಏನೂ ಯೂಸ್ ಆಗ್ಲಿಲ್ಲ. ಇದನ್ನ ನಾನು ಇದ್ರೊಳಗೆ ನೋಡಿದ್ದೆ, ಫೇಸ್ಬುಕ್ ಅಲ್ಲಿ ಹಿಂಗ್ ನೋಡಿದೆ. ಸೊ ನನಗೆ ಬರಬೇಕು ತಗೊಳ್ಬೇಕಂತ ಬಹಳ ಆಸೆ ಆಯ್ತು. ಬಂದ್ ತಗೊಂಡೆ. ಇವಾಗ 5 ತಿಂಗಳಾಯ್ತು. ಸೊ ಬಹಳ ಬೆಟರ್ ಆಗಿದ್ದೀನಿ. ನನಗೆ ಫಸ್ಟಿಗೆ ಬಂದವಾಗ 9 ಇತ್ತು, HP 9 ಇತ್ತು. ಇವಾಗ 7.5 ಆಗಿದೆ. ಸೊ ಎಲ್ಲ ಚೆನ್ನಾಗಿದೆ. ಟ್ಯಾಬ್ಲೆಟ್ಸ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ. ಮೇನ್ ಡಯಟ್ ಮತ್ತೆ ವಾಕಿಂಗು, ಎಕ್ಸರ್ಸೈಸ್ ಸ್ವಲ್ಪ ನಾವು ಅದನ್ನ ನಮ್ಮ ಜೀವನದೊಳಗೆ ರೂಢಿಸ್ಕೊಂಡ್ರೆ ಅನ್ಸುತ್ತೆ ಈ ಟ್ಯಾಬ್ಲೆಟ್ಸ್ ಅದು ಫುಲ್ ಹೆಲ್ಪ್ಫುಲ್ ಆಗ್ತೈತಿ. ಬಹಳ ಖುಷಿ ಅನ್ಸುತ್ತೆ ಇಲ್ಲಿ ಬಂದಿದ್ದಕ್ಕೆ. ನನಗೆ ಫಸ್ಟಿಗೆಲ್ಲ ಇಲ್ಲಿ ಬರೋಕಿನ್ನ ಬಿಫೋರ್ ಏನೋ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಿದ್ದೆ, ಇಂಗ್ಲಿಷ್ ಮೆಡಿಸನ್ಸ್. ಬಟ್ ಅದು ನನಗೆ ಯಾವ ರೀತಿ ಅಂತಂದ್ರೆ ಸ್ಲೋ ಪಾಯ್ಸನ್ ಆಗೋ ಥರ ಇತ್ತು. ಮೈಂಡ್ ಎಲ್ಲ ಬ್ಲಾಕ್ ಆಗೋದು, ಆಮೇಲೆ ಮೈ ಕೈ ನೋವು ಆಗೋದು, ಏನು ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಈಗ ಇಲ್ಲಿಂದ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಲ್ಲ ನಾನು. ಸೊ 20 years ನಾ ಬ್ಯಾಕ್ ಹೋಗಿದ್ದೀನಿ ಅಂತ ಅನ್ಸುತ್ತೆ. ಅಂದ್ರೆ ಫುಲ್ ಆಕ್ಟಿವ್ ಆಗಿದ್ದೀನಿ. ನನಗೆ ಲೈಫೇ ಮುಗಿದಿತ್ತೇನೋ ಅನ್ನೋ ತರ ಆಗಿತ್ತು. ಫಸ್ಟ್ ಇಲ್ಲಿ ಬರೋಕಿನ್ನ ಮುಂಚಿತವಾಗಿ ಲೈಫೇ ಮುಗಿತೇನೋ, ನಾವು ಇಷ್ಟರಲ್ಲೇ ಜೀವನ ಕಳೆಯೋದು ಅಂತ ಅನ್ಕೊಂಡು. ನನಗೀಗ 48 ಏಜ್. ಬಟ್ ನಾನು ಹೆಂಗಾಗಿದ್ದೀನಿ ಅಂದ್ರೆ ಒಂದು 90 years ಇದ್ದವರಷ್ಟು ವೀಕ್ ಆಗಿಬಿಟ್ಟಿದ್ದೆ ನಾನು. ಫುಲ್ ವೀಕ್ ಆಗಿಬಿಟ್ಟಿದ್ದೆ. ಮೆಂಟಲಿನೂ ವೀಕ್ ಆಗಿದೆ, ಬಾಡಿನೂ ವೀಕ್ ಆಗಿದೆ. ಬಟ್ ಇಲ್ಲಿ ಬಂದ್ಮೇಲೆ ಫುಲ್ ಆಕ್ಟಿವ್ ಆಗಿದ್ದೀನಿ. ಮೊದ್ಲಾಗಿ ನಾನು ಎಲ್ಲ ಕೆಲಸಗಳನ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಹಳ ಖುಷಿ ಅನ್ಸುತ್ತೆ. ಬಹಳ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಧನ್ಯವಾದಗಳು ಅಂತ ಹೇಳ್ತೀನಿ. ಶುಗರ್ ಲೆವೆಲ್ ಮುಂಚೆ ಎಷ್ಟಿರ್ತಿತ್ತು? ಇವಾಗ ಫಸ್ಟಿಗೆ ನನಗೆ 350 ಇರ್ತಿತ್ತು ಶುಗರ್ ಲೆವೆಲ್. ಇವಾಗೆಲ್ಲ ಕಡಿಮೆ ಆಗಿದೆ. ಈಗ ಊಟಕ್ಕಿಂತ ಬಿಫೋರ್ ಏನೈತಿ 110 ಹಿಂಗೆ ಇರ್ತೈತೆ. ಊಟ ಆದ್ಮೇಲೆ 160 ಹಿಂಗೆ ಬರ್ತಾ ಇತ್ತು. ಜೀವನ ಶೈಲಿ ಫುಲ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ನಮ್ಮ ಕಡೆಯಿಂದ ಅದು ಮಾಡ್ಕೊಟ್ರೆ ಸಾಧ್ಯ. ಈ ಟ್ಯಾಬ್ಲೆಟ್ಸ್ ಅದು ಹೆಲ್ಪ್ಫುಲ್ ಚೆನ್ನಾಗಿ ಅನಿಸುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದು ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ಬರು ಪೇಷಂಟ್ ನಮ್ಮ ಜೊತೆ ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸುನಿಲ್ ರಾಜ್ ಅಂತ. ಓಕೆ, ಎಲ್ಲಿಂದ ಬಂದಿದ್ದೀರಾ? JP ನಗರ್. ಓಕೆ, ಏನು ತೊಂದರೆ ಇತ್ತು ನಿಮಗೆ? ನಾನು ಆಕ್ಚುಲಿ ಡಯಾಬಿಟಿಕ್ ಪೇಷಂಟ್ ಇದ್ದೆ. ಓಕೆ, ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ ನಿಮಗೆ? 2 years ಇಂದ ಆಯ್ತು. ಓಕೆ. ಸೊ ನನ್ನ HbA1c ಬಂದ್ಬಿಟ್ಟು ಸ್ಟಾರ್ಟಿಂಗ್ 9.9 ಇತ್ತು. ಇಟ್ ವಾಸ್ ಟು ಹೈ. ಬಟ್ ನಾನು ಇಲ್ಲಿ ಆಕ್ಚುಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಹಂಗಾಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ. ನನ್ನ ಡಾಕ್ಟರ್ ಬಂದ್ಬಿಟ್ಟು ಲಕ್ಷ್ಮಿ ಅಂತ, ಇನ್ನೊಬ್ರು ಬಂದ್ಬಿಟ್ಟು ಅಶ್ವಿನಿ ಅಂತ.
ಓಕೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಾನು ಫಸ್ಟ್ ಪ್ಯಾಕೇಜ್ ತಗೊಂಡಿದ್ದಿಲ್ಲ. ಸೊ 1 ಮಂತ್ ಅಂದ್ರೆ 1 ವೀಕ್ ನೋಡಿದೆ ನಾನು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ. ಮತ್ತು ಡಯಟ್ ಚಾರ್ಟ್ ಎಲ್ಲ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಅದು ನಾನು ಅನ್ಕೊಂಡಿದ್ದಿಲ್ಲ ಈ ತರ ಆಗುತ್ತೆ ಅಂತ. ಬಟ್ ಇವಾಗ ಗ್ರಾಜುವಲಿ ಬಂದ್ಬಿಟ್ಟು ನನಗೆ ಇವಾಗ 7 ಇದೆ, 6.9 ಇದೆ. ಬಟ್ ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ. ಓಕೆ. ಮುಂಚೆ ಬಿಫೋರ್ ಫುಡ್ ಎಷ್ಟಿರ್ತಿತ್ತು ಶುಗರು? ನಂದು ಆಫ್ಟರ್ ಫುಡ್ 400+ ಇತ್ತು. ಆಫ್ಟರ್ ಫುಡ್ 400+ ಇತ್ತು. ಬಿಫೋರ್ ಅರೌಂಡ್ 350-300 ಇತ್ತು. ಸೊ ಇವಾಗ 120 ಬಿಫೋರ್ ಇದೆ. ಪೋಸ್ಟ್ ಬಂದ್ಬಿಟ್ಟು 140 ಇದೆ. ಓಕೆ. ಎಷ್ಟು ತಿಂಗಳಿಂದ ನೀವು ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? 3+ ಮಂತ್ಸ್ ಆಯ್ತು. ಓಕೆ. ಮೋರ್ ದೆನ್ 3 ಮಂತ್ಸ್ ಅನ್ಕೊಳ್ಳಿ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಿಜ ಹೇಳ್ತೀನಿ, ಯಾರನ್ನ ಹೋಗ್ಬೇಕಂತಿದ್ರೆ ದಯವಿಟ್ಟು ಬರ್ರಿ. ಅವ್ರು ಹೇಳ್ದಂಗೆ ಕೇಳಿ, ನೀವು ಡೆಫಿನೆಟ್ಲಿ ರಿಫಂಡ್ ಅಂದ್ರೆ ಏನು ಪೈಸಾ ವಸೂಲ್ ಇದೆ. ಓಕೆ. ಬಟ್ ಯಾಕಂದ್ರೆ ಲೈಫ್ ಟೈಮ್ ಹೋಗೋಕ್ಕಿಂತ 6 ಮಂತ್ಸ್ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಓಕೆ. ನಿಮಗೆ ಏನಪ್ಪಾ ಅಂದ್ರೆ ಎಷ್ಟು ತಿಂಗಳಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂದ್ರಿ? 3 ಮಂತ್ಸ್ ಆಯ್ತು. ಓಕೆ. 3 ಮಂತ್ಸ್ ಇವಾಗ ಆಹಾರ ಪದ್ಧತಿ ಆಗ್ಲಿ ಜೀವನ ಶೈಲಿ ಆಗ್ಲಿ ನಿಮ್ಗೆ ಯಾವ ರೀತಿ ಬದಲಾಗಿದೆ? ನನಗೆ ತುಂಬಾ ಇಶ್ಯೂಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಯ್ತು, ಟೈಮಿಗೆ ಊಟ ಮಾಡ್ತಾ ಇರಲಿಲ್ಲ, ಇದೆಲ್ಲ ತುಂಬಾ ಇಶ್ಯೂಸ್ ಇತ್ತು. ಇಲ್ಲಿ ಆಮೇಲೆ ಅವ್ರು ಡಯಟ್ ಹೇಳ್ತಾರೆ, ಕೆಲವೊಂದು ಶೀಟ್ ಕೊಡ್ತಾರೆ, ಆಮೇಲೆ ಟೈಮಿಂಗ್ಸ್ ಫಾಲೋ ಮಾಡಕ್ಕೆ ಹೇಳ್ತಾರೆ. ಬೆಳಿಗ್ಗೆ ಬಿಫೋರ್ 7:30 8 o'clock ಒಳಗಡೆ ಬ್ರೇಕ್ಫಾಸ್ಟ್ ಆಗ್ಬೇಕು. 1:30 ಒಳಗಡೆ ಲಂಚ್ ಮಾಡ್ಬೇಕು. ಮ್ಯಾಕ್ಸಿಮಮ್ 7:30 ಒಳಗಡೆ ಊಟ ಆಗ್ಬೇಕು. ಅದು ಫಾಲೋ ಮಾಡಿದ್ರೆ ಲೈಫಲ್ಲಿ ಯಾವ್ದು ಬರಲ್ಲ ಅಂತ ಅದು ನಂಬಿಕೆ. ಸೊ ಅದನ್ನೇ ಆ ತರನೇ ಫಾಲೋ ಮಾಡ್ತಾ ಇದೀನಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿದೆ. ನಿಮ್ಗೆ ಎಲ್ಲಾ ರೀತಿ ಇಂಪ್ರೂವ್ಮೆಂಟ್ ಇದೆ. ಲೈಫಲ್ಲಿ ತುಂಬಾ ಚೇಂಜಸ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ವೆಯ್ಟ್ ಲಾಸ್ ಆಗುತ್ತೆ, ಭಯ ಪಡೋಂಥದ್ದೇನು ಇಲ್ಲ. ಬಟ್ ಗ್ರಾಜುವಲಿ ಇಂಪ್ರೂವ್ಮೆಂಟ್ ಮಾಡ್ತಾರೆ. ನಿಮ್ಗೆ ಎಷ್ಟು ವರ್ಷ ವಯಸ್ಸು ಸರ್? ಈಗ 33. ಓಕೆ. ನಿಮ್ಗೆ ಸ್ವಲ್ಪ ಬೇಗನೆ ಬಂದಿದೆ. ಓಕೆ. ಮೋಸ್ಟ್ಲಿ ನನ್ನ ಫಾದರ್ ಇತ್ತು, ಬಟ್ ಹೆರಿಡಿಟಿ ಅಂತಾರೆ. ಬಟ್ ನಮ್ಮ ಜೀವನ ಶೈಲಿ ಆಗಿತ್ತು. ಓಕೆ. ಬಟ್ ಅದು ನಾವೇ ಮಾಡ್ಕೊಂಡಿರೋದು ಅಷ್ಟೇ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಗುಡುಚಿ ಆಯುರ್ವೇದದ ಮತ್ತೊಬ್ರು ಪೇಷಂಟ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ರಣಧೀರ್ ಅಂತ. ಓಕೆ. ಎಲ್ಲಿಂದ ಬಂದಿದ್ದೀರಾ? ಆಂಧ್ರದಿಂದ ಮ್ಯಾಮ್. ಓಕೆ. ಆಂಧ್ರ. ಓಕೆ. ತೆಲುಗು ತೆಲುಗು. ಕನ್ನಡ ಬರುತ್ತಾ? ಕನ್ನಡ ಬರುತ್ತೆ ಸ್ವಲ್ಪ ಮ್ಯಾಮ್. ಓಕೆ. ಸರ್ ಏನ್ ಪ್ರಾಬ್ಲಮ್ ಇತ್ತು ನಿಮ್ಗೆ? ಡಯಾಬಿಟಿಸ್ ಇತ್ತು. ಓಕೆ. ಎಷ್ಟು ವರ್ಷದಿಂದ ಇತ್ತು? 3 ವರ್ಷದಿಂದ ಮ್ಯಾಮ್. ಓಕೆ. ಸೊ ಎಷ್ಟು ತಿಂಗಳಿಂದ ನೀವು ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? 3.5 ತಿಂಗಳಿಂದ. ಓಕೆ. ಸೊ ಮುಂಚೆ ಶುಗರ್ ಲೆವೆಲ್ ಆಗಿ HbA1c ಆಗಿ HbA1c ಮುಂಚೆ 9.8 ಇತ್ತು. ಹಾ ಹಾ ಹಾ. ಟ್ರೀಟ್ಮೆಂಟ್ ಆದ್ಮೇಲೆ ಇವಾಗ 5.5 ಬಂದಿದೆ. ಓಕೆ. ಶುಗರ್ ಲೆವೆಲ್ಸ್ ಎಷ್ಟು ಬಂದಿದೆ ಬಿಫೋರ್ ಫುಡ್ ಆಫ್ಟರ್? ಬಿಫೋರ್ ಫುಡ್ 98 100 ಹಂಗ್ ಬರ್ತಾ ಇದೆ. ಮುಂಚೆ ಎಷ್ಟಿತ್ತು? ಮುಂಚೆ 200 ಹಂಗೆ ಆ ತರ ಇತ್ತು. ಆಫ್ಟರ್ ಫುಡ್ ಇವಾಗ 130 138 ಬರ್ತಾ ಇದೆ. ಓಕೆ. ಮುಂಚೆ ಎಷ್ಟಿರ್ತಿತ್ತು ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಆಫ್ಟರ್ ಫುಡ್ ಎಷ್ಟಿರ್ತಿತ್ತು? ಅದೇ 280. ಓಕೆ. ಆಗಿರ್ತಿತ್ತು. ಸೊ ಆಫ್ಟರ್ ಕಮಿಂಗ್ ಟು ಗುಡುಚಿ ನಿಮಗೆ ಹೇಗೆ ಅನ್ಸುತ್ತೆ? ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ನಿಮ್ಮ ಬಾಡಿಲಿ ಯಾವ ರೀತಿಯಾದ ಚೇಂಜಸ್ ಆಗಿದೆ? ನಿಮ್ಮ ಜೀವನ ಶೈಲಿ ಆಗಿ ಲೈಫ್ ಸ್ಟೈಲ್ ಆಫ್ ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆದ್ಮೇಲೆ ಹೇಗೆ, ಎಷ್ಟು ಖುಷಿ, ಹೌ ಹ್ಯಾಪಿ ಆರ್ ಯು? More happy ma'am. Okay. Before coming to Guduchi, see I have vibrating my fingers, hands, shivering, Okay. and knee pain, ankle pain. ಇದೆಲ್ಲ ಬರ್ತಾ ಇತ್ತು. ಆಮೇಲೆ ಸ್ವಲ್ಪ ಬಾಡಿಯಲ್ಲಿ ವೇರಿಯೇಷನ್ಸ್ ಇತ್ತು. ವೆಯ್ಟ್ ರೆಸ್ಟ್ಲೆಸ್, ಟೈರ್ಡ್ ಆಗೋದು, ಗಾಡಿ ಓಡಿಸಿದ್ರೇನು ಅಂತ ಸುಸ್ತಾಗೋದು, ಆ ತರ ಆಗ್ತಾ ಇತ್ತು. ಇಲ್ಲಿ ಬಂದ್ಮೇಲೆ ಅದೆಲ್ಲ ಕಡಿಮೆ ಆಯ್ತು. ಇವಾಗ ಚೆನ್ನಾಗಿದ್ದೀನಿ. ಇದು ವೆಯ್ಟ್ ತುಂಬಾ ಕಡಿಮೆ ಆಗಿದ್ದೀನಿ. ಅವಾಗಿಂದ ನಾವು ಇನ್ನೂ ಜಾಸ್ತಿ ಫ್ಲೆಕ್ಸಿಬಲ್ ಆಗಿದ್ದೀನಿ. ಆಮೇಲೆ ನಾನು ಸ್ಪೋರ್ಟ್ಸ್ ಟೀಚರ್. ಓಕೆ. ಆಗ್ಲೇ ನಾನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಇವಾಗ ಆ ಟ್ರೀಟ್ಮೆಂಟ್ ಆದ್ಮೇಲೆ ನಾವು ಇವಾಗ ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಸ್ಕೂಲ್. ನೋ, ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಇವಾಗ ಚೆನ್ನಾಗೆ ಹೆಲ್ತಿಯಾಗಿ ಚೆನ್ನಾಗಿದ್ದೀನಿ. ಮೇಡಮ್ ಸ್ನೇಹ ಮೇಡಮ್ ಕನ್ಸಲ್ಟೇಟ್ ಮಾಡ್ತೀನಿ. ಮೇಡಮ್ ಎಲ್ಲ ಹಂಗೆ ನಾವು ಡಯಟ್ ಪ್ಲಾನ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಾವು ನಿಮಗೆ ಗುಡುಚಿ ಆಯುರ್ವೇದದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀವಿ. ಗುಡುಚಿ ಆಯುರ್ವೇದದ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಅವ್ರ ಹತ್ರ ಮಾತಾಡಿದ್ವಿ, ಚೀಫ್ ಡಾಕ್ಟರ್ ಆಗಿರುವಂತಹ ಯಮುನಾ ಮ್ಯಾಮ್ ಹತ್ರ ಮಾತಾಡಿದ್ವಿ, ಹಾಗೆ ನಿಮಗೆ ಪೇಷಂಟ್ಸ್ ಹತ್ರ ಕೂಡ ಮಾತಾಡ್ಸಿದ್ವಿ. ಸೊ ಎಲ್ಲರೂ ಹೇಳೋದು ಒಂದೇ, ಸೊ ಡಯಾಬಿಟಿಸ್ 2ನ ನಾವು ರಿವರ್ಸ್ ಮಾಡ್ಕೊಳ್ಬೋದು. ನಮ್ಮ ಜೀವನ ಶೈಲಿ ಆಗಲಿ, ಆಹಾರ ಪದ್ಧತಿ ಆಗಲಿ ಒಳ್ಳೆ ರೀತಿಯಾಗಿದ್ದರೆ ನಾವು ಲೈಫ್ ಲಾಂಗ್ ಟೈಪ್ 2 ಡಯಾಬಿಟಿಸ್ನ ರಿವರ್ಸ್ ಮಾಡಿಕೊಂಡು
ವಿತೌಟ್ ಮೆಡಿಕೇಶನ್ ನಾವು ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದು ಗೊತ್ತಾಯ್ತು. ಸೊ ತುಂಬಾ ಜನ ಡಯಾಬಿಟಿಸ್ ಇಂದ ಸಫರ್ ಆಗ್ತಿರ್ತಾರೆ, ತುಂಬಾ ವೀಕ್ ಆಗ್ತಿರ್ತಾರೆ. ಸೊ ಅಂಥವ್ರಿಗೆ ಗುರುಚಿ ಆಯುರ್ವೇದದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ ಅವರು ಕೂಡ ಒಂದು ಒಳ್ಳೆ ಜೀವನ ಶೈಲಿಯನ್ನ ಅಡಾಪ್ಟ್ ಮಾಡಿಕೊಂಡು ಅವರು ಕೂಡ ವಿತೌಟ್ ಮೆಡಿಕೇಶನ್ ಲೈಫ್ನ ಲೀಡ್ ಮಾಡಲಿ. ಅವ್ರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ ಗುರುಚಿ ಆಯುರ್ವೇದದ ಬಗ್ಗೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.